ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿಯೋ ವದೇತ್ ತಸ್ಯ ನಿಸ್ಸರದೇವಾಣಿ ಜಂಗಗನ್ಯಾ ಪ್ರಭಾಗವತ್. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಮಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಅಭ್ರಮಂ ಪಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಶರಣಂ ಶ್ರೀಪಾದರಾಜಂ ಗುರುಂ. ಅರ್ತಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾಣಕಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಬೋಜಭಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಪ್ರಣಮತ್ಕಾಮಧೇನುಂ ಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠತ್ವಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಒಂದು ಪರ್ವಕಾಲ ವಿಶೇಷವಾಗಿ ಧನುರ್ಮಾಸದಲ್ಲಿ ಆಗಿದೆ. ಧನುರ್ಮಾಸ ಪರ್ವಕಾಲದಲ್ಲಿ ನಮ್ಮ ಮಧ್ವಾಶ್ರಮ ಲಕ್ಷ್ಮೀ ನರಸಿಂಹದೇವರು ಜನಾರ್ದನ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿ ಪರಮಾತ್ಮ ಸನ್ನಿಧಾನ, ಮುಖ್ಯಪ್ರಾಣರೇ ಮತ್ತು ಎಲ್ಲ ಬೃಂದಾವನ ಯತಿಗಳ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಇಲ್ಲಿ ಶಿಬಿರವನ್ನು ನಾವು ನಮ್ಮ ಮಠದಿಂದ ಮಾಡ್ತಾ ಇದ್ದೆವು. ಅದು ಮಾತ್ರ ಇಲ್ಲದೆ ಪ್ರತಿ ವಾರ ಕೂಡ ಇಲ್ಲಿ ಮಕ್ಕಳಿಗಾಗಿ, ಸಣ್ಣ ಮಕ್ಕಳಿಗಾಗಿ ದಾಸ ಸಾಹಿತ್ಯ ಪಾಠ ಮತ್ತು ಮಕ್ಕಳಿಗಾಗಿ ನಮ್ಮ ಧರ್ಮವನ್ನು, ನಮ್ಮ ಕಲಾಚಾರವನ್ನು ಹೇಳಿಕೊಡುವಂತಹ ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಆಚಾರ್ಯರು ಅವ್ರಮಣ ಅತ್ತೆ ಮತ್ತು ನಮ್ಮ ರಾಧಾ ಅತ್ತೆ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ವರ್ಷದ ಮತ್ತು ಈ ಒಂದು ಕ್ಲಾಸ್ ಮತ್ತು ಪ್ರಾರಂಭವನ್ನು ಮಾಡಿ ಹೊಸದಾಗಿ ಎಷ್ಟೋ ಮಕ್ಕಳು ಬರಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ಇದು ಪ್ರಾರಂಭ ಕಾರ್ಯ, ಇನಾಗರೇಷನ್ ಎಂಬುದಾಗಿ ಮಾಡ್ತಾ ಇದ್ದೆವು. ನಮ್ಮ ಆಚಾರ್ಯ ಯಾವಾಗ ನಮ್ಮ ಮೇಲೆ ಒಂದು ಅಭಿಮಾನ, ಇದರ ನಮ್ಮನ್ನು ಕರೆದು ಎರಡು ಮಾತುಗಳನ್ನ ಮಕ್ಕಳಿಗಾಗಿ ಹೇಳಬೇಕು ಅಂತ ಹೇಳಿದ್ದಕ್ಕಾಗಿ ಈ ಒಂದು ಪರ್ವಕಾಲ ಇವತ್ತು ವಿಶೇಷವಾಗಿ ವ್ಯಾಸರಾಜ ಮಠ ಪರಂಪರೆಯಲ್ಲಿ ಬಂದಿರುವಂತಹ ಭಾಷ್ಯ ದೀಪಿಕಾಚಾರ್ಯರ ಆರಾಧನೆ. ಅವರು ಜಗನ್ನಾಥ ತೀರ್ಥರು ಅಂತ ಪ್ರಸಿದ್ಧಿಯಾಗಿದ್ದು ಕುಂಭಕೋಣದಲ್ಲಿ ಅವರು ಬೃಂದಾವನಸ್ಥರಾಗಿದ್ದಾರೆ. ಆಚಾರ್ಯರ ಬ್ರಹ್ಮಸೂತ್ರಕ್ಕಾಗಿ ವಿಶೇಷವಾಗಿ ವ್ಯಾಖ್ಯಾನವನ್ನು ಮಾಡಿಕೊಟ್ಟಂತಹ ಮಹನೀಯರು ಜಗನ್ನಾಥ ತೀರ್ಥರು. ಅವರ ಆರಾಧನಾ ಪರ್ವಕಾಲ ಇವತ್ತು. ಪಂಚಪರ್ಯಾಯವನ್ನು ಮಾಡಿರುವಂತಹ ಸಮೀಪ ಕಾಲದಲ್ಲಿ ನಾವು ನೋಡಿದಂತಹ ಪೇಜಾವರ ವಿಶ್ವೇಶತೀರ್ಥರ ಪೂರ್ವ ಆರಾಧನೆ ಇವತ್ತು. ಅಂತಹ ಪರ್ವಕಾಲದಲ್ಲಿ, ಧನುರ್ಮಾಸ ಪರ್ವಕಾಲದಲ್ಲಿ ವಿಶೇಷವಾಗಿ ಭಗವಂತ ಅನುಗ್ರಹ ರೂಪದಿಂದ ನಮಗೆ ಮಾಡುವಂತಹ, ನಮಗೆ ಕಾರುಣ್ಯದಿಂದ ನಮಗೆ ಪೂಜೆಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡುವಂತಹ ಪರ್ವಕಾಲದಲ್ಲಿ ಈ ಒಂದು ಪಾಠವನ್ನು ಶುರು ಮಾಡಿದ್ದೆವು. ಯಾತಕ್ಕೆಂದರೆ ದೇವತೆಗಳಿಗೆ ಇದು ಪ್ರಾತಃ ಕಾಲ ಆಗುತ್ತಾ ಇದೆ. ಮಕರ ಸಂಕ್ರಾಂತಿ ಬಂದರೆ ವಿಶೇಷವಾಗಿ ತೈಪಿರಂದಾಲ್ ವழிಪಿರಕ್ಕು ಅಂತ ಹೇಳ್ತಾರೆ. ಇದು ಒಂದು ವಾದಲಿ ಲೌಕಿಕ ಪರವಾಗಿ ನ್ಯೂ ಇಯರ್, ಆದರೆ ನಮಗೆ ನ್ಯೂ ಇಯರ್ ಇದು ಯುಗಾದಿ. ಸೌರಮಾನದಲ್ಲಿರುವವರಿಗೆ ಚಿತ್ರೈ ಒಂದು ಮಕರ ಮೇಷ ಸಂಕ್ರಮಣ ನ್ಯೂ ಇಯರ್ ಆಗಿದೆ.
ಇದ್ರೂ ಲೌಕಿಕದಲ್ಲಿ ನಮಗೆ ಸ್ಕೂಲಿನಲ್ಲಿ ಆಫೀಸಿನಲ್ಲಿ ನಾವು ಈ ಲೌಕಿಕ ಕ್ಯಾಲೆಂಡರನ್ನು ಫಾಲೋ ಮಾಡ್ತಾ ಇದ್ದೆವು. ಆದರೆ ನಿಜವಾಗಿಯೂ ಕೂಡ ಇದು ಪ್ರಾತಃ ಕಾಲ, ಇದು ದೇವತೆಗಳಿಗೆ ಪ್ರಾತಃ ಕಾಲ ಆಗಿದೆ. ದೀಪಾವಳಿಯಿಂದ ಪ್ರಾರಂಭ ಮಾಡಿ ಲಕ್ಷ್ಮಿಗೆ ಪ್ರಾತಃ ಕಾಲ, ಆಮೇಲೆ ಭಗವಂತ ಈಗ ನಾವು ಉತ್ವಾಣ ದ್ವಾದಶಿ ಅಂತ ಭಗವಂತನ ಎಬ್ಬಿಸಿದ್ದೆವು. ಉತ್ತಿಷ್ಟೋ ಉತ್ತಿಷ್ಟ ಗೋವಿಂದ ಅಂತ ಹೇಳಿ ಭಗವಂತ ಎದ್ದಿದ್ದಾನೆ. ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಎದ್ದು ನಾವು ಉತ್ಸಾಹದಿಂದ ಕಾರ್ಯಗಳನ್ನು ಮಾಡುವಂಥ ಕಾಲದಲ್ಲಿ ಉತ್ಸಾಹದಿಂದ ಈಗ ಕ್ಲಾಸನ್ನು ಶುರು ಮಾಡಿದ್ದೆವು. ವಿಶೇಷವಾಗಿ ಈ ಒಂದು ಕಾಲದಲ್ಲಿ ದುರ್ಲಭಂ ಮಾನುಷಂ ಜನ್ಮ ಅಂತ, ವಿಶೇಷವಾಗಿ ಮನುಷ್ಯ ಜನ್ಮ ನಮಗಾಗಿದೆ. ಯಾವಾಗಲೂ ನಾವು ಹೇಳುವಂಥದ್ದು, ವಿಷ್ಣು ತೀರ್ಥರು ಅಂತ ಅಡವಿಯಾಚಾರ ಅಂತ ಪ್ರಸಿದ್ಧಿಯಾಗಿದ್ದರು. ಅವರು ಭಾಗವತ ಸಾರೋದ್ಧಾರ ಅಂತ ಗ್ರಂಥವನ್ನು ಕೊಟ್ಟಿದ್ದಾರೆ. ಅದರಲ್ಲಿ 3 ಮುಖ್ಯವಾದ ವಿಷಯಗಳನ್ನ ಹೇಳಿದ್ದಾರೆ. ದೇಶ ಪ್ರಶಂಸಾ ಪ್ರಕರಣ, ಕಾಲ ಪ್ರಶಂಸಾ ಪ್ರಕರಣ, ದೇಹ ಪ್ರಶಂಸಾ ಪ್ರಕರಣ ಅಂತ 3 ಸೇರಬೇಕು ಅಂತ. ಏನು ಅಂದರೆ, ಒಂದು ದೇಶತಃ ಭಾರತ ದೇಶದಲ್ಲಿ ಹುಟ್ಟುವಂತಹದ್ದು ದೊಡ್ಡ ಭಾಗ್ಯ ಅಂತ. ಭಾರತ ದೇಶದಲ್ಲಿ ನೆನೆಸಿ ನೋಡಿ, ನಾವೀಗ ಪಾಕಿಸ್ತಾನ್ ಆರ್ಟಿಕ್ಕಿನಲ್ಲಿ ಎಲ್ಲಿಯೋ ಹುಟ್ಟಿದರೆ ಏನಾಗುತ್ತೆ, ನಾವು ಕೃಷ್ಣನ ನೋಡೋಕ್ಕಾಗೋದಿಲ್ಲ. ಉಡುಪಿ ಕೃಷ್ಣ ಚೆನ್ನಾಗಿ ದರ್ಶನ ಮಾಡ್ತೇವೆ, ಲಕ್ಷ್ಮೀ ನರಸಿಂಹನ ನೋಡೋಕ್ಕಾಗತ್ತೆ, ಭಗವಂತನ ಕಥೆಯಿಂದ ಕೇಳುತ್ತೇವೆ, ರಾಮಕೃಷ್ಣ ಹಾಡು ಹೇಳುತ್ತೇವೆ. ಎಲ್ಲಿಯೋ ಕೂತ್ಕೊಂಡು ಎಲ್ಲಿಯೋ ಅಂಟಾರ್ಟಿಕ್ಲಿ ಇದ್ದಿದ್ದರೆ, ಎಲ್ಲಿಯೋ ಒಂದು ಅರೇಬಿಯನ್ ಸೀವಿ ಎಲ್ಲಿಯೋ ಒಂದು ಪ್ರಾಧಿಯಲ್ಲಿ ಹುಟ್ಟಿದರೆ ಭಾಗ್ಯ ಇಲ್ಲ. ಭಾರತ ದೇಶ ವಿಶೇಷ. ಯಾತಕ್ಕೆ ಅಂದರೆ ಇಡೀ ಭೂಮಂಡಲ ಒಂದು ಗ್ರಹ ಅಂತ ತಗೊಂಡ್ರೆ ಆ ಗ್ರಹದಲ್ಲಿ ಇರುವಂತಹ ದೇವರು ಮನೆ ಈ ಭಾರತ ದೇಶ. ದೇವರು ಮನೆಯಲ್ಲಿ ಕುಳಿತುಕೊಂಡು ನಾವು ಜಪತಪ ಅನುಷ್ಠಾನವನ್ನು ಭಗವಂತನ ಆರಾಧನೆ ಮಾಡಿದರೆ ಇನ್ನು ಹೆಚ್ಚು ಪುಣ್ಯ ಆಗತ್ತಲ್ಲ. ಅನಂತಂ ವಿಷ್ಣು ಸನ್ನಿಧಾನ ಅಂತ ಅಂಥ ಸನ್ನಿಧಾನ ಭಾರತ ದೇಶ ನಮ್ಮ ಗ್ರಹದಲ್ಲಿ ಭೂಮಂಡಲದಲ್ಲಿ ನಮ್ಮ ದೇವರು ಮನೆಯಾಗಿದೆ. ಭಾರತ ದೇಶದಲ್ಲಿ ಹುಟ್ಟೋದೇ ಭಾಗ್ಯ. ಇಲ್ಲಿ ಹುಟ್ಟಿದರೆಯೇ ಸಾಧನೆ ಹೆಚ್ಚು ಪುಣ್ಯವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅಂಥ ವಿಶೇಷವಾದ ಭಾರತ ದೇಶದಲ್ಲಿ ಭಗವಂತ ನಮ್ಮನ್ನು ಹುಟ್ಟಿಸಿದ್ದಾನೆ, ಅದೊಂದು ದೊಡ್ಡ ಭಾಗ್ಯ. ಎರಡನೇದು ದೇಹ ಪ್ರಶಂಸಾ ಪ್ರಕರಣ. ಮನುಷ್ಯ ದೇಹ ಏಸು ಕಾಯಂಗಲ ಕಳೆದು 84 ಲಕ್ಷ ದೀವ ರಾಶಿಯಿಂದ ದಾಟಿ ಬಂದ ಈ ಶರೀರ. 84 ಲ್ಯಾಕ್ಸ್ ಜೀವರಾಶಿಗಳು, 84 ಲ್ಯಾಕ್ಸ್ ಜನ್ಮ ಇಲ್ಲ, 84 ಕ್ಯಾಟಗರೀಸ್ ಆಫ್ ಜೀವರಾಶಿಗಳು, ಟೈಪ್ಸ್ ಆಫ್ ಜೀವರಾಶಿಗಳು. ಒಂದೊಂದು ಜೀವರಾಶಿಗಳು ಒಂದೊಂದು ಕ್ಯಾಟಗರಿಯಲ್ಲಿ ಎಷ್ಟು ಸಾರಿ ಹುಟ್ಟಿರ್ಬೋದು, ಕೋಟಿ ಬಾರಿ ಹುಟ್ಟಿರ್ಬೋದು. ಕೋಟಿ ಟೈಮ್ಸ್ 1 crore ಟೈಮ್ಸ್ ಮೇಲೆ ವೈರಸ್ ಆಗಿ, 1 crore ಟೈಮ್ಸ್ ಬ್ಯಾಕ್ಟೀರಿಯಾ ಆಗಿ, 1 crore ಟೈಮ್ಸ್ ರ್ಯಾಟ್ ಆಗಿ, ಎಲಿಯಾಗಿ, ಬೆಕ್ಕಾಗಿ, ನಾಯಾಗಿ, ಕೋಟಿ ಒவ்வೊಂದು ಕ್ಯಾಟಗರಿಯಲ್ಲಿ ಹುಟ್ಟಿ ಒಂದು ಜನ್ಮ ಬಂದಿದ್ದರೆ ಮನುಷ್ಯ ಜನ್ಮ. ಮನುಷ್ಯ ದೇಹದಲ್ಲಿ ಇದ್ದರೆ ಮಾತ್ರ ದೇವರ ಕಥೆ ಕೇಳಿಸ್ತೆ. ನಾಯಿ ಬೆಕ್ಕು ಅಲ್ಲಲ್ಲಿ ಓಡ್ತಾ, ಕೊಸು ಮಸ್ಕಿಟೋ ಅಲ್ಲಲ್ಲಿ ಸುತ್ತಾ ಇದೆ, ಅದಕ್ಕೆ ನಾವು ಕಥೆ ಹೇಳ್ತಾ ಇದ್ದೇವೆ, ದೇವರ ಹಾಡು ಹೇಳ್ತಾ ಇವು, ಕೇಳಿಸ್ತೇವೆ ಅಂತ ಗೊತ್ತಿಲ್ಲ. ಅದು ಹೇಳಕ್ಕೂ ಆಸೆ ಪಡುತ್ತೆ. ಭಗವಂತ ನಾಮ ಹೇಳಕ್ಕೆ ಸಾಧ್ಯವೋ ಇಲ್ಲ, ಭಗವಂತನ ಗುಣಗಳನ್ನು ಕೇಳಿದರೆ ಅರ್ಥ ಮಾಡಲಿಕ್ಕೆ ಸಾಧ್ಯವೋ ಇಲ್ಲ. ಆಗ ಮನುಷ್ಯ ದೇಹದಲ್ಲಿ ಮಾತ್ರ ಎಲ್ಲನೇ ಸಾಧ್ಯ. ಆಗ ಮನುಷ್ಯ ದೇಹ ವಿಶೇಷವಾದದ್ದು. ಎರಡನೇದು. ಮೂರನೇದು ಕಾಲ. ಈ ಒಂದು ಕಾಲ ವಿಶೇಷವಾದ ಕಾಲ ಅಂತಾರೆ ವಿಷ್ಣು ತೀರ್ಥರು. ಯಾತಕ್ಕೆ ಅಂದರೆ ಕಲಿಕಾಲದಲ್ಲಿ ಒಂದು ದೊಡ್ಡ ಗುಣ ಇದೆ ಅಂದರು. ಏನು ಸ್ವಾಮಿ ಹೇಳ್ತೀರಿ? ಸ್ವರ್ಣಯುಗ ಅಂದರೆ ಕೃತಯುಗ ಅಂತ ಹೇಳ್ತಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕೃತಯುಗ ಯಾರು ಅವತಾರ ಮಾಡಿದರು? ನರಸಿಂಹದೇವರ ಅವತಾರ ಮಾಡಿದ ಪ್ರಹ್ಲಾದ ಹುಟ್ಟಿದ ಯುಗ. ತ್ರೇತಾಯುಗ ರಾಮದೇವರ ಅವತಾರ ಮಾಡಿದಂತಹ ಯುಗ. ದ್ವಾಪರ ಯುಗ ಕೃಷ್ಣ ಪರಮಾತ್ಮ ಅವತಾರ ಮಾಡಿದಂತಹ ಯುಗ. ಒவ்வೊಂದು ಯುಗದಲ್ಲಿ ಎಷ್ಟು ತಪಸ್ಸು ಮಾಡಿದ್ದಾರೆ, ಧರ್ಮ ಎಷ್ಟಿತ್ತು? 100% ಪಾಸ್, 100% ಕೃತಯುಗದಲ್ಲಿ ಮಾರ್ಕ್ ಪುಣ್ಯದಲ್ಲಿ. ತ್ರೇತಾಯುಗದಲ್ಲಿ ಎಷ್ಟು ಮಾರ್ಕ್ ತೆಗೆದರು ಎಲ್ಲರೂ? 75% ಪುಣ್ಯ, 25% ಪಾಪ ಮಿಕ್ಸ್ ಆಗಿತ್ತು. ದ್ವಾಪರ ಯುಗದಲ್ಲಿ 50-50 ಜಸ್ಟ್ ಪಾಸ್ ಮಾಡಿ 50 ಕ್ರಾಸ್ ಮಾಡಿ, 50 ಪುಣ್ಯ 50 ಪಾಪ. ಕಲಿಯುಗದಲ್ಲಿ ಅದನ್ನಿಲ್ಲ, 75% ಪಾಪ, 25% ಪುಣ್ಯ. ಅದು ಬಿಗಿನಿಂಗ್ಲಿ ಹೋಗ ಏನಾಗತ್ತೆ? 0 ಎಲ್ಲ ಕಲಿಯುಗದಲ್ಲಿ. ಅಂಥ ಕಲಿಯುಗದಲ್ಲಿ ನೀವು ದೊಡ್ಡ ಯುಗ ಕಲಿಯುಗ ಅಂತ ಹೇಳ್ತಿರಲ್ಲ ಅಂತ ವಿಷ್ಣು ತೀರ್ಥರು ಕೇಳಿದರೆ ಏನು ಹೇಳ್ತಾರೆ? ದೊಡ್ಡ ಗುಣ ಇದೆ. ಯಾತಕ್ಕೆ ಅಂದರೆ ಧ್ಯಾನವು ಕೃತಯುಗದಿ, ಯಜ್ಞ ಸುಜ್ಞಾನವು ತ್ರೇತಾಯುಗದಿ, ದಾನವಾಂತಕ್ಕೆ ದೇವತಾರ್ಚನೆ ದ್ವಾಪರ ಯುಗದಿ. ಆ ಮಾನುಜರಿಗೆ ಎಷ್ಟು ಫಲವೋ ಅಷ್ಟು ಫಲವು ಈ ಕಲಿಯುಗದಿ ಕೇಶವನಾರಾಯಣ ಮಾಧವ ಎಂದರೆ ಕೈ ಕೊಡುವ ರಂಗವಿಠಲ. ಧ್ರುವ ತಪಸ್ಸು ಮಾಡೋಕ್ಕಂದ್ರೆ ಅಷ್ಟೊಂದು ಕಷ್ಟಪಟ್ಟು ತಪಸ್ಸು ಮಾಡಿದ. 6 ತಿಂಗಳು ತಪಸ್ಸು.
ಹೇಗೆ ನೀರು ಮಾತ್ರ, ಎಲೆ ಮಾತ್ರ, ನೀರು ಮಾತ್ರ, ಶ್ವಾಸ ಮಾತ್ರ, ಅದನ್ನು ಬಿಟ್ಟು ತಪಸ್ಸು ಮಾಡಿದರೆ ದೇವರು ಕಾಣಿಸಿದ. ತ್ರೇತಾಯುಗದಲ್ಲಿ ದೊಡ್ಡ ದೊಡ್ಡ ಯಜ್ಞಗಳು ಮಾಡ್ತಾ ಇದ್ರು. ರಾಮಚಂದ್ರ ದೇವರು ಮಾಡಿದ್ದಾರೆ ಅಶ್ವಮೇಧ ಯಾಗಗಳನ್ನು. ದ್ವಾಪರ ಯುಗದಲ್ಲಿ ಅರ್ಚನೆ, ದೇವತಾ ಅರ್ಚನೆ, ಪೂಜೆ, ದಾನ, ಧರ್ಮ ಎಲ್ಲ ಮಾಡಿದ್ದಾರೆ. ಯುಧಿಷ್ಠರು ಮಾಡಿಕೊಟ್ಟಿದ್ದಾರೆ. ಕಲಿಯುಗದಲ್ಲಿ 10 ನಿಮಿಷ ಒಂದು ಧ್ಯಾನ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. 10 ಗಾಯತ್ರಿ ಹೇಳೋಣ, ದೇವರನ್ನ ಕೃಷ್ಣ ಜಪ 10-100 ಹೇಳೋಣ, ಹೇಳಕ್ಕೋದ್ರೆ ಫೋನ್ ರಿಂಗ್ ಆಗುತ್ತೆ, ಅಲ್ಲಿ ಯಾರೋ ಕರೀತಾರೆ, ಇಲ್ಲಿ ಯಾರೋ ಟಿ ವಿಲಿ ಪ್ರೋಗ್ರಾಮ್ ಬರ್ತಾ ಇದೆ, ಅಟ್ರಾಕ್ಷನ್ ತುಂಬ ಇದೆ, ನಮಗೆ ಆಗೋದಿಲ್ಲ. ದಾನ ಧರ್ಮ ಮಾಡಲಿಕ್ಕೆ ನಮಗೆ ಲೋನ್ ತೆಗೆದುಬಿಡ್ತಾರೆ, ನಮಗೆ ಸಾಧ್ಯ ಇಲ್ಲ. ಎಷ್ಟು ಕೊಡೋಕ್ಕೆ ಲೋನಿಗೆ ಎಷ್ಟು ಹೋಗ್ತಾ ಇದೆ, ಇದಕ್ಕೆ ಸಾಧ್ಯ. ಕಲಿಯುಗದಲ್ಲಿ ಏನು ದೊಡ್ಡ ಗುಣ ಇದೆ, ಕೇಶವ ನಾರಾಯಣ ಮಾಧವ ಎಂದರೆ ಕೈ ಕೊಡುವ ರಂಗ ವಿಠಲ. ದೇವರು ನಾವು ಹೇಳಿದ ಮಾತ್ರದಿಂದ ಅಷ್ಟು ಪುಣ್ಯ ಈ ಯುಗದಲ್ಲಿ ಸಂಪಾದಿಸಬಹುದು. ನೋಡಿ, ಕೃತಯುಗದಲ್ಲಿ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್, ಇಯರ್ಸ್ ಆ್ಯಂಡ್ ಇಯರ್ಸ್, 1000 ಇಯರ್ಸ್ ಮಾಡಿದ ಪುಣ್ಯ ಕಲಿಯುಗದಲ್ಲಿ ಕ್ಷಣಗಳಲ್ಲಿ ನಿಮಿಷಗಳಲ್ಲಿ ಸಂಪಾದಿಸಬಹುದು ಅಂತ ಎಷ್ಟು ಈಸಿ ನೋಡಿ. ಅದಕ್ಕೋಸ್ಕರವಾಗಿ ನೋಡಿ, ನಾರದರು ಕಲಿಯುಗದಲ್ಲಿ ಹುಟ್ಟಿದರು ಪುರಂದರದಾಸರಾಗಿ. ಧ್ರುವ ಏನು ಮಾಡಿದ? ಕಲಿಯುಗದಲ್ಲಿ ಹುಟ್ಟಿದ ಯಾರಾಗಿ? ಶ್ರೀಪಾದರಾಜರಾಗಿ ಹುಟ್ಟಿದ್ದಾರೆ. ಆಚಾರ್ಯರು ಪುಣ್ಯಕ್ಕಾಗಿ ಹುಟ್ಟಿಲ್ಲ, ಅವರೇ ವಾಯುದೇವರು ಕಲಿಯುಗದಲ್ಲಿ ಹುಟ್ಟಿದ್ದಾರೆ. ಯಾತಕ್ಕೆ ಅವತಾರ ಮಾಡಿದರು? ಆನಂದ ತೀರ್ಥರಾಗಿ. ಯಾರು ದೊಡ್ಡವರು? ನಿವೃತ್ತಿ ದೇವತಾಂಶ ಸಂಭೂತರು, ಘಟೋತ್ಕಜ ಮಹಾಭಾರತದಲ್ಲಿ ಭೀಮಣ ಮಹಾ, ಅವರು ಹುಟ್ಟಿದ್ದಾರೆ ಕಲಿಯುಗದಲ್ಲಿ. ಯಾರು? ರಘುತ್ತಮ ತೀರ್ಥರಾಗಿ. ಯಮಧರ್ಮರಾಜ ಅವರು ವಿದುರರಾಗಿ ಹುಟ್ಟಿದರು, ಯುಧಿಷ್ಠರಾಗಿ ಹುಟ್ಟಿದರು, ಕಲಿಯುಗದಲ್ಲಿ ಮತ್ತೆ ಹುಟ್ಟುತ್ತಾರೆ. ಯಾರು? ಕನಕದಾಸರಾಗಿ. ಭೃಗು ಮಹರ್ಷಿಗಳು ಕಲಿಯುಗದಲ್ಲಿ ಅವತಾರ ಮಾಡಿದರು ವಿಜಯದಾಸರಾಗಿ. ಯಾತಕ್ಕೆ? ಕಲಿಯುಗದಲ್ಲಿ ಪುಣ್ಯ ಸಂಪಾದನೆ ಮಾಡೋದು ತುಂಬ ಸುಲಭ ಅಂತ. ಕಲಿಯುಗದಲ್ಲಿ ತುಂಬ ಸಂಪಾದನೆ ಮಾಡೋದು ತುಂಬ ಸುಲಭ, ಹುಟ್ಟೋಣ ಅಂತ. ಅದು ಮಾತ್ರ ಇಲ್ಲ, ನಮ್ಮಂಥ ಜೀವರಿಗೆ ಮಾರ್ಗದರ್ಶನ ಮಾಡಲಿಕ್ಕಾಗಿ ಭಗವಂತ ಹುಟ್ಟಿಸಿದ್ದಾರೆ. ಆಗ ಕಲಿಯುಗದಲ್ಲಿ ಹೆಚ್ಚು ಪುಣ್ಯ ಸಂಪಾದಿಸಬಹುದು ಮಾರ್ಗದಲ್ಲಿ ಇದ್ದರೆ ಅಂತ. ಆಗ ಏನು ಮಾಡಬೇಕು? ಕಲಿಯುಗದಲ್ಲಿ ಏನು ಮಾಡೋಣ? ನಮ್ಮ ಧರ್ಮದಲ್ಲಿ ಇರೋಣ. ಏನು ಸರ್ ಇಷ್ಟು ಈಸಿಯಾಗಿ ಹೇಳಿಬಿಟ್ಟು ಕಲಿಯುಗದಲ್ಲಿ ಸಂಪಾದನೆ ಮಾಡಿಯೇ ಆಗಬೇಕು. ಆ ಕಾಲದಲ್ಲಿ ರಾಜ ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇದ್ರು, ದಾನ ಧರ್ಮಗಳನ್ನ ಮಾಡ್ತಾ ಇದ್ದರು. ಕಲಿಯುಗದಲ್ಲಿ ಓದಿದ ಮಾತ್ರ, ಕೆಲಸ ಮಾಡಿದರೆ ಮಾತ್ರ, ಉದ್ಯೋಗ ಮಾಡಿದರೆ, ಸಂಪಾದನೆ ಮಾಡಿದ ಮಾತ್ರ ಬರ್ತಾ ಇದೆ. ಸ್ಕೂಲಿಗೆ ಎಕ್ಸಾಮು ಪಾಸ್ ಮಾಡಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಮಾಡಬೇಕು, ನೆಟ್ ಬರಿಬೇಕು, ಅಷ್ಟು ಮಾಡಿದರೆ ಮಾತ್ರ ನಮಗೆ ಸೀಟ್ ಸಿಗ್ತಾ ಇದೆ. ನಮಗೆ ಕೋಟಾ ಭಯಂಕರ ಕಮ್ಮಿ ಆಗಿದೆ. ಈಗ ಮಾಡಿದರೆ ನಾವು ಎಲ್ಲಿ ಕಲಿಯುಗದಲ್ಲಿ ಧರ್ಮ ಮಾಡೋದು? ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಭಗವಂತ ಹೇಳಿಲ್ಲ. ನಿಮ್ಮ ಧರ್ಮ ಮಾರ್ಗದಲ್ಲಿ ಇರಿ, ಎಷ್ಟು ಸಾಧ್ಯವೋ ಅಷ್ಟು ಇರಿ ಇಂದ. ಧರ್ಮಂ ಶ್ರೇಯ. ನಮ್ಮ ಧರ್ಮ ಬಿಟ್ಟು ಇನ್ನೊಂದು ಧರ್ಮದಲ್ಲಿ ಅಟ್ರಾಕ್ಷನ್ ತುಂಬ ಇರುತ್ತೆ. ಸಂಪಾದನೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಓದಿ, ಅದಕ್ಕೋಸ್ಕರ ಅದರಿಂದ ಫಾರಿನ್ ಅಲ್ಲಿಯೇ ಸೆಟ್ ಮಾಡಿ ಇಲ್ಲಿಯೇ ಎಲ್ಲ ಬಿಟ್ಟು ಹೋಗಿ ಬಿಡೋಣ ಬೇಡ ಅಂತ. ಅದಕ್ಕೊಂದು ಎಕ್ಸಾಂಪಲ್, ಮಿಲ್ಟ್ರಿಲಿದ್ದೆವು, ದೇವರು ಪೂಜೆ ಮುಖ್ಯವೇ. ರಾಣುವದಲ್ಲಿ ಇದ್ದಾರೆ, ಯುದ್ಧ ಪರಿಸ್ಥಿತಿ ಬಂದಿದೆ, ಯುದ್ಧ ಮಾಡುವಂತಹ ಪರಿಸ್ಥಿತಿ. ಮಿಲ್ಟ್ರಿಲಿ ಯುದ್ಧ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ದೇವರ ಸ್ಮರಣ ಮಾಡಿ ಜಪ ಮಾಡ್ತಾ ಇದ್ದಾನೆ, ಅಲ್ಲಿ ಎನಿಮೀಸನ್ನ ಶೂಟ್ ಮಾಡೋ ಕೆಲಸ ಬೇರೆ ಯಾರೋ ಮಾಡಲಿ ಅಂತ ಕೂತು ಬಿಟ್ಟರೆ ಇದು ಸರಿ? ದೇವರ ಕಾರ್ಯ ಸರಿಯೇ, ದೇವರು ಸ್ಮರಣ ಮಾಡಿಯೇ ಬೇಕು. ಯುದ್ಧ ಕಾಲದಲ್ಲಿ ಮಾಡಿದರೆ ಸರಿಯೋ? ಇಲ್ಲ, ಯುದ್ಧ ಕಾಲದಲ್ಲಿ ಅಲ್ಲಿ ಯುದ್ಧ ಮಾಡೋದೇ ಸರಿ. ಆಗ ನಮ್ಮ ಧರ್ಮ ಏನು? ಸ್ವಧರ್ಮೇ ನಿಧನಂ ಶ್ರೇಯ. ಆ ಸಮಯದಲ್ಲಿ ನಾ ಯುದ್ಧ ಮಾಡಲ್ಲ, ನಾ ಜಪ ಮಾಡ್ತಾ ಕೂತು ಬಿಡ್ತೇನೆ ಅಂದರೆ ಇಲ್ಲ ಅಂದರು. ಎಕ್ಸಾಮ್ ಅಲ್ಲಿ ಬರಿತಾ ಇದ್ದಾನೆ ಎಕ್ಸಾಮ್ನ. ಇಲ್ಲ ಸ್ವಾಮಿ, ನಾ ಎಕ್ಸಾಮ್ ಬರಲಿಲ್ಲ, ಜಪ ಮಾಡ್ತಾ ಕೂತಂತಾನೆ ಟೀಚರ್. ಮಿಸ್ ಮ್ಯಾಮ್, ನಾನು ಜಪ ಮಾಡ್ತಾ ಇದ್ದು ಬಿಡ್ತೇನೆ, ಎದಕ್ಕೋದ್ರೆ ಜಪ ಮಾಡೋದು ಹೆಚ್ಚು ಪುಣ್ಯ ಇದೆ, ನಾ ಎಕ್ಸಾಮ್ ಬರಿಲ್ಲ ಅಂತ. ಇಲ್ಲಪ್ಪ, ಎಕ್ಸಾಮ್ ಹಾಲಿ ಎಕ್ಸಾಮೇ ಬರಿಬೇಕು, ಅದರಿಂದ ಧರ್ಮ. ಸ್ವಧರ್ಮೇ ನಿಧನಂ ಶ್ರೇಯ. ಇಲ್ಲ ಸ್ವಾಮಿ, ಕಲಿಯುಗದಲ್ಲಿ ಅಷ್ಟು ಸಾಧ್ಯ ಇಲ್ಲ. ಬೆಳಿಗ್ಗೆದ್ದು 7 ಗಂಟೆಗೆ ನಾವು ಹೋಗಬೇಕು, ಸಾಯಂಕಾಲ ಬಂದರೆ ಟ್ಯೂಷನಿಗೆ ಹೋಗಬೇಕು. ದೊಡ್ಡವರು ಹೇಳ್ತಾರೆ, ತಂದೆ ತಾಯಿಗಳು, ಆಫೀಸ್ ಎಕ್ಸಾಮ್ದ ನೈಟ್ ಕೆಲಸ ಇದೆ, ನನ್ನ ಕೆಲಸ ಮಾಡಲಿಕ್ಕೆ ನಾ ಇದರಲ್ಲಿ ದೇವರು ಪೂಜೆ, ಹಾಡು, ಕತೆ. ಸ್ವಲ್ಪಮಭ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಕೃಷ್ಣ ಹೇಳ್ತಾನೆ, ನೀ ಸ್ವಲ್ಪ ಮಾಡುಪ್ಪ, ನಿಮಗೆ ಹೆಚ್ಚು ಪುಣ್ಯ ಇದೆ. ನಮ್ಮ ಧರ್ಮದಲ್ಲಿ ಇದು ನೋಡಿ ಎಷ್ಟು ಅಂದರೆ, ವೈದ್ಯರು ಎಕ್ಸಾಮ್, ಸ್ವಾಮಿ ನನಗೆ ತುಂಬ ಜ್ವರ ಬಂದಿದೆ, ಈ ಡೋಸನ್ನು 3 ವೇಳೆ ಬಿಫೋರ್ ಫುಡ್ ಆಫ್ಟರ್ ಫುಡ್ 3 ಡೇಸ್ ತೊಗೊಂಡ್ರೆ ಸರಿಯಾಗತ್ತೆ ಅಂತ. ಬಿಫೋರ್ ಫುಡ್ಡನ್ನ ಮಾರ್ಸಿ ತೊಗೊಂಡ, ಆಫ್ಟರ್ ಫುಡ್ಡನ್ನ ಮಾರ್ಸಿ ತೊಗೊಂಡ, 3 ದಿವಸ ಔಷಧ ಒಂದೇ ತೊಗೊಂಡ, ಬ್ರೇಕ್ ಮಾಡಿದ, ಸರಿಯಾಗತ್ತೆಯಾ? ಇಲ್ಲ. ಅಗ್ರಿಕಲ್ಚರ್ ಮಾಡಿದ, ಎಲ್ಲ ಮಾಡಿದ್ದಾನೆ, ಏನು ಬೀಜವನ್ನು ಇಟ್ಟ, ಬೆಳೆಸಿದ, ನೀರು ಹಾಕಲ, ಹಳೆ ಹುಲ್ಲುಗಳನ್ನ ತೆಗಿಲ, ಔಷಧ ಹಾಕಲಿಲ್ಲ, ಬೆಳಿತೀಯ, ಅದು ಅರ್ಧದಲ್ಲಿ ಬಿಟ್ಟರೆ. ಆದರೆ ನಮ್ಮ ಧರ್ಮಕಾಲದಲ್ಲಿ ಸಂಕಲ್ಪ ಮಾಡುತ್ತೇನೆ ಅಂತ ಹೇಳಿದ್ರೂ ಪುಣ್ಯ ಇದೆ ಅಂತೆ. ಮಾಡಿದರೆ ಅಂತ ಆರಂಭಿಸಿದ ಫಸ್ಟ್ ಡೇ 10 ಬರ್ತಾರೆ. ಇದು ಕ್ಲಾಸ್ ಇನಾಗ್ರೇಷನ್ಲಿ 10 ಜನ ಇದ್ದಾರೆ, ನೆಕ್ಸ್ಟ್ ವೀಕ್ 8 ಜನ ಇದ್ದಾರೆ, 3ನೇ ವೀಕ್ 5 ಜನ, 4ನೇ ವೀಕ್ 10 ಮಾತ್ರ ಇಲ್ಲಿ ಪಾರಾಯಣ ಮಾಡ್ತಾ ಇದ್ರು. ಆದರೂ
ಇದು ಫಸ್ಟ್ ಕ್ಲಾಸ್ ಬಂದಿರಲ್ಲ ಇನಾಗ್ರೇಷನ್, ಅದಕ್ಕೂ ಪುಣ್ಯ ಕೊಡ್ತಾನೆ ಭಗವಂತ. ಪ್ರಾರಂಭ ಮಾಡಿದ್ರೂ ಪುಣ್ಯ, ಪ್ರಾರಂಭ ಮಾಡಿ ಬ್ರೇಕ್ ಮಾಡಿದ್ರೂ ಪುಣ್ಯ, ಪ್ರಾರಂಭ ಮಾಡಿಬಿಟ್ಟೆ ತಪ್ಪಾಗಿ ಮಾಡಿದೆ ಅದಕ್ಕೂ ಪುಣ್ಯ, ಫುಲ್ಲ ಮುಡಿಸಿದೆ ಪೂರ್ತಿ ಅಂದರೆ ತಪ್ಪಿದೆ ಅದಕ್ಕೂ ಪುಣ್ಯ. ಭಗವಂತ ಹೇಳ್ತಾನೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಭಗತೋ ಭಯ. ಅದು ಎಕ್ಸಾಮ್ ಹಾಲ್ ತುಂಬ ಟಫಾದ ಎಕ್ಸಾಮ್, ಓದಕ್ಕಾಗಲಿಲ್ಲ, ಓದ್ತಾನೆ ಎಕ್ಸಾಮ್ ಹಾಲಿ ಒಂದು ಸ್ಟೂಡೆಂಟ್. ಅನ್ನೋನ್ ಕ್ವಶ್ಚಿನ್ಸ್ ಬರ್ತಾ ಇದೆ, ಔಟ್ ಆಫ್ ಪೋರ್ಷನ್ ಕ್ವಶ್ಚಿನ್ ನಂಬರ್ ಮಾತ್ರ ಬರೀತಾನೆ, ಕನ್ಸೆಷನ್ ಮಾರ್ಕ್ ಕೊಟ್ಟು ಬಿಡ್ತಾನೆ. ಒಂದು ಸ್ಟೂಡೆಂಟ್ ಹೋದ, ಆ ಕ್ವಶ್ಚಿನ್ ನಂಬರ್ ಹಾಕಲಿಲ್ಲ, ಆ ಮಾರ್ಕ್ ಬರಲಿಲ್ಲ ಅವನಿಗೆ. ಇನ್ನೊಂದು ಸ್ಟೂಡೆಂಟ್ ಎಕ್ಸಾಮಿಗೆ ಹೋಗಲಿಲ್ಲ. ಇದರಲ್ಲಿ ಯಾರು ಬೆಸ್ಟ್? ಓಯಿ ಅಟೆಂಡ್ ಮಾಡಿದರೆ ಕ್ವಶ್ಚಿನ್ ನಂಬರ್ ಹಾಕಿದವ. ಭಗವಂತ ಹೇಳ್ತಾನೆ ಕ್ವಶ್ಚಿನ್ ನಂಬರ್ ಅದು ಹಾಕಪ್ಪ ಅಂತಾನೆ. ಬಾಪ ಫಸ್ಟ್ ಕ್ಲಾಸ್ ಇನಾಗ್ರೇಷನ್ಗೆ ಬರ್ತಾನೆ ಅಂತ ಹೇಳು, ಹೋದ್ರೆ ಹೆಸರು ಕೊಡು, ಹೋದ್ರೆ ಇನಾಗ್ರೇಷನ್ ಮಟ್ಟು ಬಾ, ಆಮೇಲೆ 2ನೇ ವಾರ ಬಾ, ಇಲ್ಲ ಬಂದು ಅರ್ಧ ಹಾಡು ಹೇಳು, ಇಲ್ಲ ತಪ್ಪಾಗಿ ಹೇಳು, ಇಲ್ಲ ಎಲ್ಲ ಕ್ಲಾಸಿಗೆ ಬಂದು ಅಲ್ಲಿ ಆಟ ಆಡು, ಪರವಾಗಿಲ್ಲ. ಸ್ವಲ್ಪ ಮಸ್ಪೆಷ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಅದು ಪುಣ್ಯ ಕೊಟ್ಟೇ ಕೊಡ್ತಾನೆ ಅಂತ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನಾ ನಿಷ್ಫಲ ಅಂದರು ಆಚಾರ್ಯ. ಪ್ರಾರಂಭ ಮಾಡಪ್ಪ ಧರ್ಮದಲ್ಲಿ. ಏನು ಪ್ರಾರಂಭ? ಅರಂಸೆಯ ವಿರುಂಬು ಅಂದ್ರೆ ಅಭಯ ಕೇಳಿದ್ರೆ, ಅರಂಸೆಯ ವಿರುಂಬು, ಅರಂದ್ರೆ ಏನು? ಧರ್ಮ. ಅರಂಸೆಯ ವಿರುಂಬು ಅಂದರು, ಅರಂಸೈತೆ ಅಲ್ಲ, ಆಸೆ ಪಡು ಅಂದರು. ಅರಂಸೆಯ ವಿರುಂಬು ಏನು? ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನಾ ನಿಷ್ಫಲ. ಇಚ್ಛೆ ಬೇಕು ಅಂತ. ಇಚ್ಛೆ ಅಂದರೆ ಏನು? ಆಸೆ. ಮತ್ತೆ ಹೇಳಿಕೊಡ್ತಾ ಇದ್ದಾರೆ ಹಾಡುಗಳು. ನಾವೇ ತಿಲಕಮಣೆ ಇದುವರೆಗೆ 50 ಹಾಡು ತಿಲಕಂದಾಳೆ ಶ್ರೀನಿಧಿ, ಇನ್ನೂ ಹೆಚ್ಚು ಹಾಡು 100 ಹಾಡು ತಿಲಕಬೇಕು ಸಂಕಲ್ಪ ಮಾಡಿಕೊಂಡ್ಲು. ಈ ವರ್ಷ 10 ಹಾಡು ತಿಲಕಂತೇನೆ, ಅರ್ಧ ವರ್ಷ ಇನ್ನೊಂದು 10 ಹಾಡು. ಪ್ರಾರಂಭ ಮಾತ್ರ ಏನು? ಇಚ್ಛೆ. ಆ ಇಚ್ಛೆ ಏನು ಮಾಡುತ್ತೆ ಅಂದರೆ ಅದುವೇ ವಿಷ್ಣು ಧರ್ಮೇ ನಾ ನಿಷ್ಫಲ. ಫಲ ಇಲ್ಲದ ಹೋಗೋದಿಲ್ಲ ಅಂತ ಭಗವಂತ ಆಚಾರ್ಯ ಹೇಳಿಕೊಡ್ತಾರೆ. ಅದಕ್ಕೆ ಫಲ ಉಂಟು. ಏನು ಫಲ? ಅದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅವಳಿಗೆ ಒಂದು ಸಾರಿ ಓದು ಬರುತ್ತೆ, ಟ್ಯೂಷನ್ ಟೈಮ್ಲ ಮಾಡಿಸಿಕೊಡ್ತಾರೆ, ಮನೆಯಲ್ಲಿ ಅನುಕೂಲ ಆಗುತ್ತೆ, ಇಲ್ಲಿ ಟೈಮ್ ಎಲ್ಲ ನಡೀತೆ, ಆಚಾರ ಐಸ್ ಕ್ರೀಮ್ ತೆಗೆದು ಕೊಡ್ತಾರೆ, ಎಲ್ಲ ಅನುಕೂಲ ಆಗುತ್ತೆ ಅವರಿಗೆ. ಆಗೇನಾಗುತ್ತೆ? ಎಲ್ಲ ಅನುಕೂಲ ಭಗವಂತ ಮಾಡಿಕೊಡ್ತಾನೆ. ಅದುವೇ ಫಲ. ಆಗ ನಾವೇನು ಮಾಡಬೇಕು? ಇಚ್ಛೆ ಬೇಕು, ಹೋಗಬೇಕು ಎಂಬ ಇಂಟ್ರೆಸ್ಟ್ ಬೇಕು. ಅಂಥ ಧರ್ಮವನ್ನು ನಾವು ಕಲಿಯಬೇಕು. ಅದೇ ಹಾಲಿ ಸ್ವಾಮಿ. ಆ ಧರ್ಮ ಏನು? ಆ ಧರ್ಮನ ಏನು? ಗಂಡು ಮಕ್ಕಳಾದರೆ ಸಂಧ್ಯಾ ವಂದನ, ಒಂದು ದೇವರ ಪೂಜೆ, ತೋರಿಸಿ ಉಣ್ಣು, ತುಳಸಿ ಇಡುವುದ್ರು, ತೊಳೆದು ಇಡು. ಸಾಲಿಗ್ರಾಮನ ತೊಳೆದು ಇಡು, ಅದು ನೀರಿಳಿಯೇ ಇದ್ದಪ್ಪ, ಕಂಡಗಿನ ನೀರಿದ್ದದ್ದು ತೊಳೆದು ಇಡು. ತೋರಿಸಿ ಉಣ್ಣು ಅಂತ, ಕೃಷ್ಣಾರ್ಪಣ ತೇಡಿ ಉಣ್ಣು, ಅಷ್ಟು ಮಾತ್ರ ಮಾಡು. ದಾಸರು ಹೇಳ್ತಾರೆ ಸಂಧ್ಯಾ ವಂದನ. ಹೆಣ್ಣು ಮಕ್ಕಳಾದರೆ ತುಳಸಿ ಪೂಜೆ. ಇದೇನು ಸ್ವಾಮಿ ತುಳಸಿಗೆ ಜಲ ಹಾಕಿದರೆ ಅಷ್ಟು ಪುಣ್ಯವ ಅಂದರೆ? ಎನ್ಮೂಲೇ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೇ ಸರ್ವದೇವಾಂಶ ತುಳಸೀಂ ತ್ವಾಂ ನಮಾಮ್ಯಹಂ. ಎಲ್ಲ ತೀರ್ಥಗಳು ತುಳಸಿಯಲ್ಲಿದೆ. ಎಲ್ಲ ದೇವತೆಗಳು ಭಗವಂತನಂತ ಪ್ರಾರಂಭ, ಮಹಾಲಕ್ಷ್ಮಿಯಿಂದ ಬ್ರಹ್ಮವಾಯುಗಳು, ಸರಸ್ವತಿ ಭಾರತಿ, ಗರುಡಶೇಷ ರುದ್ರ, ಷಣ್ಮಗೀಶ್ಯರು, ವಾರುಡಿ, ಸೌಪರ್ಣಿ, ಪಾರ್ವತಿ, ಇಂದ್ರ, ಎಲ್ಲ ದೇವತೆಗಳ ಸನ್ನಿಧಾನ ಅಲ್ಲಿ ಇದೆ. ಎಲ್ಲ ದೇವತೆಗಳು ಬಂದರೆ ಎಲ್ಲ ತೀರ್ಥಗಳಿದೆ. ಎಲ್ಲ ತೀರ್ಥಗಳಿದ್ದರೆ ಎಲ್ಲ ಗುರುಗಳಲ್ಲಿ ಸನ್ನಿಧಾನ ನೋಡಿದ್ದಾರೆ. ಎಲ್ಲ ವೇದಶಾಸ್ತ್ರಗಳಲ್ಲಿದಂತೆ. ಒಂದೇ ಒಂದು ತುಳಸಿಗೆ ಬೃಂದಾವನಕ್ಕೆ ಜಲವನ್ನು ಹಾಕಿ ಅದನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ, ಗಂಗಾ ತೀರ್ಥ ಹೋಗಿ ಬರ್ತಾರೆ ನಿಮ್ಮ ಪಕ್ಕದಲ್ಲಿರುವ ಒಂದು ಅತ್ತೆ, ಆ ಗಂಗಾ ಯಾತ್ರೆ ಹೋಗಿ ಬಂದ ಫಲ ಇಲ್ಲೇ ಕೊಟ್ಟುಬಿಟ್ಟ ಕೃಷ್ಣ. ಎಲ್ಲ ರಾಮಾಯಣ ಪುರಾಣ ಇತಿಹಾಸವನ್ನು ಓದಿದೆ, ತುಳಸಿಗೆ ಜಲ ಹಾಕಿದೆ, ಪ್ರೋಕ್ಷಣೆ ಮಾಡಿದೆ, ಪ್ರದರ್ಶನ ಮಾಡಿದೆ, ಎಲ್ಲ ತೀರ್ಥಯಾತ್ರೆ, ಎಲ್ಲ ವೇದಶಾಸ್ತ್ರಗಳು ಓದಿದ ಪುಣ್ಯನೇ ಕೊಟ್ಟುಬಿಟ್ಟ ಕೃಷ್ಣ. ಎಷ್ಟು ಸುಲಭ ಹೆಣ್ಣು ಮಕ್ಕಳಿಗೆ ತುಳಸಿ ಪೂಜೆ ಮಾತ್ರ. ರಂಗೋಲಿ ಹಾಕ್ತಾನೆ ಅಂತ ಹೇಳಿದರು. ರಂಗೋಲಿ ಹಾಕಿದರೆ ಕೆಟ್ಟ ದುರ್ಶಕ್ತಿಗಳು ಮನವೊಳಗೆ ಬರೋದಿಲ್ಲಂತೆ. ಹೆಳವನಕಟ್ಟೆ ಗಿರಿಯಮ್ಮ ಅಂತ ಬಿಡಿದ್ರು, ಗೊತ್ತಾ ನಿಮಗೆ? ಹೆಳವನಕಟ್ಟೆ ಗಿರಿಯಮ್ಮ ದಾಸರು ಮಾತ್ರ ಅಲ್ಲ, ದಾಸನೀಯರಿದ್ದರು ಆ ಕಾಲದಲ್ಲಿ. ಹಾಡುಗಳು, ರಾಯರ ತಾಯಿ ಪೂರ್ವಾಶ್ರಮದಲ್ಲಿ ಗೋಪಿಕಾಂಬಾಳ್ ಗರುಡವಾಗಣ ಮುದ್ರೆಯಿಂದ ತಾನೇ ಹಾಡುಗಳನ್ನ ರಚನೆ ಮಾಡಿದಳುವಂತೆ. ಎಷ್ಟು ನೋಡ್ರಿ, ಎಷ್ಟು ವಿದೂಷಿ ಅಂತಾರೆ. ಅಷ್ಟು ಸಂಸ್ಕೃತ ನಾಲೆಜ್ ಇತ್ತು ಈ ಕಾಲದಲ್ಲಿ. ಸಂಸ್ಕೃತ ಅಂದರೆ ಗಂಡು ಮಕ್ಕಳಿಗೆ ಮಾತ್ರ ತೋಕವಾದವರು, ಎಲ್ಲರೂ ಸಂಸ್ಕೃತ ಕಲಿಯಬೇಕು, ಎಲ್ಲ ಅಕ್ಷರಗಳು ತಿಳಿಯಬೇಕು. ಆಗ ಹೆಳವನಕಟ್ಟೆ ಗಿರಿಯಮ್ಮ ರಂಗೋಲಿಯನ್ನು ಹಾಕಿದರೆ, ಏನು ರಂಗೋಲಿ? ಕೃಷ್ಣ ರಂಗೋಲಿ ಯಾಕಂದರೆ ಕೃಷ್ಣ ಎದ್ದು ಬರ್ತಾನಂತೆ. ಎಷ್ಟು ವಿಶೇಷ ನೋಡ್ರಿ. ಅಲ್ಲಿ ರಾಯರ ಪರಂಪರೆಯಲ್ಲಿ ಶ್ರೀರಂಗದಲ್ಲಿರುವಂಥ ಸುಮತೀಂದ್ರ ತೀರ್ಥರು ಬರ್ತಾರೆ. ಅವರಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ ರಂಗೋಲಿಯನ್ನು ಹಾಕಿದರೆ ಕೃಷ್ಣ ಕೂಸಾಗಿ ಬಂದಂತೆ ಎತ್ತಿಕೊಂಡು ಹೋದರಂತೆ. ನೀವು ಮಾಡುವಂಥ ರಾಮದೇವರು ನನ್ನಲ್ಲಿ ಕೃಷ್ಣನಾಗಿ ಬಂದಿದ್ದಾನೆ ನೋಡುತ್ತೆ, ಕೂಸನ್ನು ತೋರಿಸಿದರಂತೆ. ಎಷ್ಟು ಸುಲಭವಾಗಿ ಆ ರಂಗೋಲಿಯಿಂದ ಸೇವೆ ಮಾಡಿದ್ದಕ್ಕೆ ಹೆಳವನಕಟ್ಟೆ ಗಿರಿಯಮ್ಮನಿಗೆ ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆಂದರೆ, ರಂಗೋಲಿ ಹಾಕೋದು ಅಷ್ಟೊಂದು ಧರ್ಮ ಸ್ತ್ರೀಗಳಿಗೆ. ಮುಖ್ಯವಾಗಿ ಏನು ಅಂದರೆ ಹರಿನಾಮ ಸಂಕೀರ್ತನ ಹೇಳಿದೆ. ಎಷ್ಟು ಸುಲಭವಾಗಿ ಹರಿನಾಮ ಸಂಕೀರ್ತನ ಹೇಳಿ, ಹರಿನಾಮ ಸಂಕೀರ್ತನವನ್ನು ಹೇಳಿದರೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಹಾಲಿ ಸ್ವಾಮಿ ನೀವು ಹೇಳಿದಿರೋ, ಆಚಾರ್ಯ ಹೇಳಿದಿರೋ, ಅವ್ರು ಹೇಳಿದರು,
ಈ ಕಾಲದಲ್ಲಿ ಎಲ್ಲ ನೋಡಿ ಸುತ್ತಿ ನೋಡಿದರೆ ಎಲ್ಲ ವೈಟ್ ಹೇರ್. ನೀವು ಹೇಳೋದು ನಿಮಗೆ ವೈಟ್ ಹೇರ್ ಬಂದಿದೆ. ವೈಟ್ ಹೇರ್ ಬಂದ ಮೇಲೆ ನಾವು ಬರ್ತೇವೆ. ರಿಟೈರ್ಡ್ ಆದ ಮೇಲೆ ನಮ್ಮ ತಾತ ಅಜ್ಜಿ ಎಲ್ಲ ಬರ್ತಾ ಇದ್ದಾರಲ್ಲ, ಅವರೆಲ್ಲ ಭಜನಾ ಮಂಡಳಿ ಬರ್ತಾ ಇದ್ದಾರೆ. ಅವ್ರ ಥರ ನಾವು ಭಜನಾ ಮಂಡಳಿಗೆ ಸೇರ್ತೇವೆ. ರಿಟೈರ್ಡ್ ಆದ ಮೇಲೆ ನಾವು ಬರ್ತೇವೆ. ನಾವು ಅಜ್ಜಿ ಆದ ಮೇಲೆ ಬರ್ತೇವೆ. ಪ್ರಹ್ಲಾದ ಹೇಳಿದ, ದುರ್ಲಭಂ ಮಾನುಷಂ ಜನ್ಮ ಅಂತ ಹೇಳಿದ ಪ್ರಹ್ಲಾದ. ಕೌಮಾರಂ ಆಚರೇತ್, ಸಣ್ಣ ವಯಸ್ಸಲ್ಲಿ ಮಾಡಪ್ಪ ಧರ್ಮ. ಆಚಾರ್ಯ ಹೇಳಿದರು, ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಅಂತ್ಯಕಾಲದಲ್ಲಿ ವಿಶೇಷ ಚಿಂತನೆ, ಭಗವಂತ ಚಿಂತನೆ ಮುಖ್ಯ. ನಾ ಆಗ ಮಾಡಿದ್ದಾನೆ ವಯಸ್ಸಾದ ಮೇಲೆ. ಈಗ ಆತಕ್ಕೆ ಈಗ ಎಂಜಾಯ್ ಮಾಡೋಣ, ಚಂದ ಮಾಲ್ ಸಿನಿಮಾ ಹಿಂಗೆ ಸುತ್ತೋಣ, ಜಾಲಿ ಇರೋಣ, ಟೂರಿಗೆ ಹೋಗೋಣ, ಎಲ್ಲ ತಿಂಬೋಣ, ಮಾಡೋಣ, ನಿದ್ದೆ ಮಾಡೋಣ. ಶನಿವಾರ ಆಯ್ತವಾರ ಭಾನುವಾರ ಆದರೆ ವೀಕೆಂಡ್ ಎಂಜಾಯ್ಮೆಂಟ್ ಮಾಡೋಣ. ವಯಸ್ಸಾದ ಮೇಲೆ ನಾವು ಬರ್ತೇವೆ. ಕೈ ಕಾಲು ಕೆಳಗೆ ಕೂತಲಿಕ್ಕೆ ಬರೋದು, ಚಾರ್ ಹಾಕಬೇಕು, ಶುಗರ್ ಬಿ ಪಿ ಇತ್ತ ಆಹಾರ ತಗೊಂಡೇ ಆಗಬೇಕು. ಹರಿನಾಮ ಸಂಕೀರ್ತನ ಹೆಚ್ಚಾಗಿ ಹೇಳೋಕ್ಕಾಗೋದಿಲ್ಲ, ಟಯರ್ಡ್ ಆಗಿಬಿಡುತ್ತೆ. ಆಗ ಬರ್ತೇವೆ ಅಂತ. ಎಕ್ಸಾಮ್, ಒಂದು ಸ್ಟೂಡೆಂಟ್ ಇದ್ದ, ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ ಇದ್ದ, ಇಡೀ ವರ್ಷ ಚೆನ್ನಾಗಿ ಓದಿದ್ದಾನೆ. ಎಲ್ಲ ಪಾಠಗಳು ಪೇಜ್ ಎಂಡ್ ಟು ಎಂಡ್, ಟಾಪ್ ಟು ಬಾಟಮ್ ಓದಿದ್ದಾನೆ. ಎಕ್ಸಾಮ್ ಪಕ್ಕದಲ್ಲಿ ಅವನಿಗೆ ಟೈಫಾಯ್ಡ್ ಫೀವರ್ ಬಂದುಬಿಡ್ತು. ಎಕ್ಸಾಮ್ಗೆ ಹೋಗಿದ್ದ, ಸೆಂಟಮ್ ಅವ ಟಾರ್ಗೆಟ್ ಮಾಡಿದ್ದಾನೆ. ಎಕ್ಸಾಮ್ ಹಾಲಿ ಹೋಗಿದ್ದಾನೆ. ಎಷ್ಟು ಬರದ, ಎಷ್ಟು ಬರದ. ಸೆಂಟಮ್ ಸ್ಟೂಡೆಂಟ್ ಎಷ್ಟು ತೆಗಿತಾನೆ? 95 ತೆಗಿತಾನೆ. ಯಾತಕ್ಕೆ? ಇಡೀ ವರ್ಷ ಓದಿ ಅವನಿಗೆಲ್ಲ ನೆನಪಿದೆ, ಮೆಮರೈಸ್ ಮಾಡಿದ್ದಾನೆ, ಎಲ್ಲ ಮೈಂಡಲ್ಲಿದೆ ಅವನಿಗೆ, ಬರದ. ಇನ್ನೊಂದು ಸ್ಟೂಡೆಂಟ್ ಇದ್ದ, ವರ್ಷ ಪೂರ್ತಿ ಜಾಲಿಯಾಗಿದ್ದ, ವರ್ಷ ಪೂರ್ತಿಯಾಗಿ. ಎಕ್ಸಾಮ್ ಪಕ್ಕದಲ್ಲಿ ಬರೋ ಹೆದರ್ಕೊಂಡ, ಅಂಜಿಕೆ ಆಗಿತ್ತು. ನೈಟ್ ಔಟ್, ಡೇ ಆ್ಯಂಡ್ ನೈಟ್. ಅವರ ತಾಯಿ ನೈಟೆಲ್ಲ ಬಿಸ್ಕೆಟ್ ಕೊಡ್ತಾಳೆ, ಕಾಫಿ ಹಾಳು ಕೊಡ್ತಾಳೆ. 2 ಗಂಟೆ, 1 ಗಂಟೆ, 3 ಗಂಟೆಗೆ ಓದ್ತಾನೆ. ಎಲ್ತಿರಿಸಿ ಮತ್ತೆ ನಿದ್ದೆ ಮಾಡ್ತಾನೆ, ಮತ್ತೆ ಎದ್ದು ಓದ್ತಾನೆ. 3 ದಿವಸ 4 ದಿವಸ ನಿದ್ದೆ ಇಲ್ಲದೆ ಓದ್ತಾನೆ. ಎಷ್ಟು ತೆಗಿತಾನವ? ಫೇಲ್ ಮಾರ್ಕ್ ತೆಗಿತಾ ಇದ್ದ, ಫೇಲ್ ಆಗ್ತಾ ಇದ್ದ. ಈಗೇನು ಜಸ್ಟ್ ಪಾಸ್ ಆಗ್ತಾ. ಆಗ ಇಡೀ ವರ್ಷ ಪೂರ್ತಿಯಾಗಿದ್ದವ ಏದೋ ಓದಲಕ್ಕೆ ಇಲ್ಲಂಗೆ ಹೋಗಿದ್ರೂ ಏದೋ ಹೆಚ್ಚು ಕಮ್ಮಿ ಆದರೆ 1-2 ಮಾರ್ಕ್ ಕಮ್ಮಿ ಆಗುತ್ತೆ. ಆದರೆ ಮಾರ್ಕ್ ತೆಗಿತಾನೆ, ಶೈನ್ ಆಗಿ ಆಗುತ್ತಾನೆ. ಅದು ವರ್ಷ ಪೂರ್ತಿ ಓದಲೋದು ಬಿಟ್ಟ ಸ್ಟೂಡೆಂಟ್ ಎಷ್ಟು ಓದಿದರೂ ಪ್ರಯತ್ನ ಪಟ್ಟರೂ ಬರೋದಿಲ್ಲ. ಆಗೇನು ಮಾಡಬೇಕು? ಸಣ್ಣ ವಯಸ್ಸಿನಲ್ಲಿಯೇ ಭಕ್ತಿ ಮಾಡ್ತಾ ಬಂದರೆ ಆ ಭಕ್ತಿಯಿಂದ ನಾವು ಉದ್ಧಾರ ಆಗ್ಬೋದು. ಆಗ ಪೋಸ್ಟ್ಪೋನ್ ಮಾಡಬಾರ್ದು. ಸಣ್ಣ ವಯಸ್ಸಲ್ಲಿ ಭಕ್ತಿ ಬರಬೇಕು. ಆ ಭಕ್ತಿ ಹೆಂಗಿರಬೇಕು? ಸುಲಭ. ದೇವರು ಎಷ್ಟು ನಾವು ಹೇಳಿದೆವು, ಕಲಿಯುಗದಲ್ಲಿ ಎಷ್ಟು ಸುಲಭ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿದರೆ ಒಲಿಬೆನೆ ಮಗೆಂಬ ಸುಲಭಣೋ ಹರಿ. ಆಫೀಸ್ ಸ್ಕೂಲ್ಗೆ ಹೋಗಿ ಬಂದಾನೆ, ಟ್ಯೂಷನ್ ಹೋಗಿ ಬಂದಿದ್ದಾನೆ, ತುಂಬ ಟಯರ್ಡ್ ಆಗಿದೆ ನನಗೆ. ಅಮ್ಮ ಹೇಳಿದರು, ಏನು ಮಾ ದೇವ್ರ ನಾಮ ಒಂದು ಹೇಳವೇ ಇತ್ತು. ಹೇಳ್ತಾನಮ್ಮ, ಮಳಿಕೊಂಡೆ, ಕಿವಿಲಿ ಹೆಡ್ಸೆಟ್ ಇಟ್ಟುಕೊಂಡೆ. ಇಲ್ಲ ನಾನೇ ಹೇಳಿದೆ, ಬಾರೋ ಪಾಂಡುರಂಗ, ಮಳಿಕೊಂಡೇ ಹೇಳಿದೆ. ಭಗವಂತ ಹತ್ತಲಿ ಕೂತ್ಕೊಂಡು ಕೇಳ್ತಾನೆ. ಭೀಷ್ಮರು ಏನು ಮಾಡಿದರು? ಬಾಣ ಮೇಲೆ ಮಳಿಕೊಂಡಿದ್ದರು. ಮಲಿಕೃಷ್ಣ ಪರಮಾತ್ಮ ಬಂದ, ಪರಶುರಾಮ ದೇವರು ಬಂದರು, ವೇದವ್ಯಾಸರು ಬಂದರು. ಅಲ್ಲಿ ಅವ್ರು ನೋಡಲಿಕ್ಕೆ ವಿಷ್ಣು ಸಹಸ್ರನಾಮವನ್ನು ಅವರೊಳಗೆದ್ದು ನುಡಿಸಿದರು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಅತಲಿ ಕೂತ್ಕೊಂಡದ್ದು ಎಲ್ಲರೂ ಕೇಳ್ತಾ ಇದ್ದ ಭಗವಂತ. ಕುಳಿತು ಪಾಡಲು ನಿಲ್ಲುವ ಯಾರು? ಪುಂಡರೀಕ ಬಂದಿದ್ದ, ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದಾನೆ. ಪಾಂಡುರಂಗ ಬಂದ, ಕುಳಿತು ಪಾಡಲು ನಿಲ್ಲುವ, ನಿಂತು ಬಿಡ, ವೆಯ್ಟ್ ಮಾಡಿ, ಕೊಂಚ ವೆಯ್ಟ್ ಮಾಡು ಕೃಷ್ಣ. ಪಾಂಡುರಂಗ ವಿಠಲ, ಕೊಂಚ ವೆಯ್ಟ್ ಮಾಡು, ಕಾಯಿ ನನಗೋಗ. ಭಗವಂತ ಕಾಯ್ತಾ ಇದ್ದಾನೆ. ಇಡುವ ಮೇಲೆ ಕೈ ಇಟ್ಟುಂಟು, ಹೇಗೆ ಬರ್ತೀಯೋ ಬರ್ತಾನಪ್ಪ, ನೀ ಬರಾವರಿಗೆ ಕಾಯ್ತಾನೆ ಅಂತ. ಅಷ್ಟು ಸುಲಭವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಅವರು ಎಷ್ಟು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಭಗವಂತ ಹೇಳ್ತಾನೆ, ಎಷ್ಟು ಸುಲಭವಾಗಿ ಭಗವಂತ ಸಿಗ್ತಾನೆ. ಭಕ್ತಿ ಮುಖ್ಯ ಅಂದರು. ಫಲ, ನನಗೇನೋ ಒಂದು ಹಣ್ಣು ಸಿಕ್ಕಿದೆ, ಅದು ಕೃಷ್ಣಾರ್ಪಣ ಅಂತ ಹೇಳಿಕೊಡು. ಸಬರಿ ಏನು ಮಾಡಿರೋ ಸ್ತ್ರೀ, ಬೇಟುವ ಸ್ತ್ರೀ, ಅವಳಿಗೆ ಏನೂ ಗೊತ್ತಿಲ್ಲ, ರಾಮಜಾಪ ಮಾತ್ರ ಗೊತ್ತು. ಹಣ್ಣು ಕಾಯಿಗಳಿಂದ ಭಕ್ತಿಯಿಂದ ಕೊಟ್ಟಳು. ರಾಮದೇವರು ಬಂದೇ ಬಂದರು, ಹುಡುಕಿಂಡು ಅವಳನ್ನ ಬಂದು ಅದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿದ್ದಾರೆ ಸಬರಿಗೆ. ಪತ್ರಂ ಪುಷ್ಪಂ ಫಲಂ ತೋಯಂ. ಆಣೆ ಏನು ಗೊತ್ತಿಲ್ಲ ಅದಕ್ಕೆ. ಪುಷ್ಪಂ ಆದಿಮೂಲ ಅಂತ ಕರೆದು ಹೂವು ತೋರಿಸಿತ್ತು. ಭಗವಂತ ನೇರಾಗಿ ಹೊರಟು ಬಂದ. ಎಷ್ಟು ಸುಲಭವಾಗಿ ಭಗವಂತ ಬಂದಿದ್ದಾನೆ, ಭಕ್ತಿಗಾಗಿ ಬಂದ. ಆಗ ಭಗವದ್ಭಕ್ತಿ ಅಷ್ಟು ಹೆಚ್ಚು ಮೆಚ್ಚಿ ಭಗವಂತ ಬರ್ತಾನೆ. ಅದು ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನ ಹೇಳಿದರೆ ಅಷ್ಟು ಫಲ. ಎಷ್ಟು ಫಲ? ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ. ನೋಡಿ, ಎಲ್ಲ ಯಾತ್ರೆಗೆ ಹೋಗ್ತಾರೆ, ಪ್ರದಕ್ಷಿಣ ನಮಸ್ಕಾರ ಮಾಡ್ತಾರೆ, ಎಷ್ಟು ಪುಣ್ಯ, ಎಲ್ಲ ಫಲವನ್ನು ಇದು ಕೊಡುತ್ತೆ. ಹರಿಯೆಂಬೋದೇ ತಾರಾ ಫಲವು, ಹರಿಯೆಂಬೋದೇ ಯಜ್ಞ ಫಲವು, ಎಲ್ಲ ಫಲವನ್ನು ಹರಿನಾಮ ಸಂಕೀರ್ತನೆ ನಮಗೆ ಕೊಡ್ತಾ ಇದೆ. ಆಗ ಹರಿನಾಮ ಸಂಕೀರ್ತನಲ್ಲಿ ಏನು ಇಲ್ಲ ಅಂತ ಕೇಳ್ತಾರೆ. ಏನಿಲ್ಲ? ಎಲ್ಲ ವೇದಗಳ ಸಾರವನ್ನು
ಬ್ರಹ್ಮಸೂತ್ರ ಇತ್ಯಾದಿ ಗ್ರಂಥಗಳಲ್ಲಿ ವೇದವ್ಯಾಸರು ಕೊಟ್ಟಿದ್ದಾರೆ ಅಂದರೆ ಬ್ರಹ್ಮಸೂತ್ರ ಸಾರವನ್ನು ಆಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ. ಜಯತೀರ್ಥರು ಟೀಕಾ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ. ಆ ಜಯತೀರ್ಥ ಗ್ರಂಥಗಳಿಗೆ ವಾದಿರಾಜರು, ವ್ಯಾಸರಾಜರು, ರಘುತ್ತಮರು, ರಾಯರೆಲ್ಲ ಟಿಪ್ಪಣಿಯೆಲ್ಲ ಬರೆದು ಕೊಟ್ಟಿದ್ದಾರೆ. ಆ ಗ್ರಂಥಗಳ ಸಾರವನ್ನು ದಾಸರುಗಳು ಮಾಡಿಕೊಟ್ಟಿದ್ದಾರೆ. ಆಗ ರಾಮಾಯಣ ಓದಿದವರಿಗೆ ರಾಮಾಯಣ ಮಾತ್ರ ಗೊತ್ತು, ಮಹಾಭಾರತ ಓದಿದವರಿಗೆ ಮಹಾಭಾರತ ಮಾತ್ರ ಗೊತ್ತು, ದಾಸರ ಕೃತಿಗಳು ಓದಿದರೆ ಎಲ್ಲನೇ ಪರಿಚಯ ಅಂತಾರೆ. ಮಲ್ಟಿವಿಟ್ ಮೈಸೆಲ್ಲ ಒಂದು ಕೂಸು ಮಲಗಿದ್ದಾನೆ, ಯಾರೋ ಮಲಗಿದ್ದಾರೆ, ಇವನಿಗೆ ಎ ವಿಟಮಿನ್ ಡಿಫಿಷಿಯನ್ಸಿ ಇದೆ, ಆಪಲ್ ಕೊಡ್ರಿ, ಸಿ ವಿಟಮಿನ್ ಡಿಫಿಷಿಯನ್ಸಿ ಇದೆ, ಆರೆಂಜ್ ಕೊಡ್ರಿ, ಹಿಂಗೆ ಒಬ್ಬೊಬ್ರಿಗೂ ಒಂದು ಡಿಫೆನ್ಸಿ. ಮಲ್ಟಿ ವಿಟಮಿನ್ ಅಲ್ಲಿ ಇವನಿಗೆ ಡಿಫಿಷಿಯನ್ಸಿ ಇದೆ, ಏನು ಮಾಡು, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಒಂದೇ ಟ್ಯಾಬ್ಲೆಟ್ ಬಂದುಬಿಡುತ್ತೆ, ಜ್ಯೂಸ್ ಬೇಡ ಒಂದು ಬೇಡ, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಅಂತ ಪುರಂದರ ವಿಠಲ ನಾಮಗಳನ್ನ ಇಟ್ಟುಕೊಂಡ್ರೆ ಎಲ್ಲದರಲ್ಲಿ ಪರಿಚಯ ಆಗಿಬಿಡುತ್ತೆ. ಅಷ್ಟು ಫಲವನ್ನು ಭಗವಂತ ಕೊಡ್ತಾ ಇದ್ದಾನೆ ಅಂತ ರಾಮಾಯಣ ದಾಸರ ಸಾಹಿತ್ಯಕ್ಕೆ ಅಷ್ಟೊಂದು ಮಹತ್ವವನ್ನು ನಾವು ನೋಡ್ತಾ ಇದ್ದೆವು. ನೀವು ಹೇಳಿದಿರಲಿಲ್ಲ, ಕಂಡೆನ ಉಡುಪಿಯ ಕೃಷ್ಣನ, ಅದೇನು ಮಾಡಬೇಕು, ಪುರಂದರದಾಸರು ಹೇಳ್ತಾರೆ, ಕ್ರಮವಾಗಿ ಸಮುದ್ರದಲ್ಲಿ ಓಡಿ, ಎಲ್ಲಿ ಮಲ್ಪೆ ಸಮುದ್ರವನ್ನು ನೋಡಿ, ಆಮೇಲೆ ಮುಂದೆ ಚಂದ್ರಮೌಳೀಶ್ವರನ ದರ್ಶನ ಮಾಡಿ, ಅನಂತೇಶ್ವರನ ದರ್ಶನ ಮಾಡಿ, ಹನುಮನ ಪ್ರಾರ್ಥಿಸಿ, ಮಧ್ವ ಸರೋವರದಲ್ಲಿ ಸ್ನಾನ ಮಾಡಿ, ಕೃಷ್ಣನ ನೋಡಿ ಹೆಂಗೆ ಕ್ರಮವಾಗಿ ಹೇಳಿಕೊಡ್ತಾರೆ ನೋಡಿ. ಗಾದಿರಾಜರ ತೀರ್ಥ ಪ್ರಬಂಧ ಅಂದರೆ ವಿಜಯದಾಸರು ಪುರಂದರದಾಸರು ಮಾಡಿದ್ದೆಲ್ಲ ಕನ್ನಡ ತೀರ್ಥ ಪ್ರಬಂಧ. ಇಲ್ಲಿ ಹೋದರೆ ಎಲ್ಲ ಕ್ಷೇತ್ರಗಳು ಏನೇನು ಮೂರ್ತಿ ಇದೆ, ಕ್ರಮದಲ್ಲಿ ದರ್ಶನ ಮಾಡಬೇಕು, ಏನೇನು ಭಗವಂತನ ರೂಪಣ ಚಿಂತನೆ ಮಾಡಬೇಕು ಎಲ್ಲ ಹೇಳಿಕೊಡ್ತಾರೆ ದಾಸರು. ಹೆಂಗೆ ಪೂಜೆ ಮಾಡಬೇಕು ಹೇಳಿಕೊಡ್ತಾರೆ, ಹೆಂಗೆ ನೈವೇದ್ಯ ಮಾಡಬೇಕು ಹೇಳಿಕೊಡ್ತಾರೆ, ಹೆಂಗೆ ತೀರ್ಥಯಾತ್ರೆ ಮಾಡಬೇಕು ಹೇಳಿಕೊಡ್ತಾರೆ. ಹಬ್ಬದ ಸುಳಾದಿ, ಪ್ರಾರ್ಥನಾ ಸುಳಾದಿ, ಎಲ್ಲ ಸುಳಾದಿಗಳಲ್ಲಿ ದಾಸರ ಪದಗಳು ಎಲ್ಲ ಬರ್ತಾರೆ. ಹರಿನಾಮ ದಾಸ ಸಾಹಿತ್ಯವನ್ನು ತಿಳಿದುಕೊಂಡ್ರೆ ಎಲ್ಲ ತಿಳಿದಂತೆ ಅಂತ ಅಲ್ಲಿ ಹೆಚ್ಚು ಫಲವನ್ನು ಹೇಳಿದ್ದಾರೆ. ಅಂಥ ದಾಸ ಸಾಹಿತ್ಯವನ್ನು ಇವತ್ತು ಇಲ್ಲಿ ತಂದೆ ತಾಯಿಗಳು ನಡೆಸಿಕೊಟ್ಟಿದ್ದಾರೆ. ತುಂಬ ಪುಣ್ಯ. ಅದರ ಭಗವಂತನಿಗೆ ವಿವಾಹ ಮಾಡಬೇಕು ಅಂದರೆ ಒಂದು ತಾತ್ಪರ್ಯವನ್ನು ಹೇಳ್ತಾರೆ. ಲಕ್ಷ್ಮಿ ಎಂಬ ಸಂಪತ್ತನ್ನು ನಾರಾಯಣನಿಗೆ ಒಪ್ಪಿಸಿದರೆ ಅದು ಲಕ್ಷ್ಮೀನಾರಾಯಣರ ವಿವಾಹ ಅಂತ. ಲಕ್ಷ್ಮಿಯನ್ನು ನರಸಿಂಹದೇವರಿಗೆ ಒಪ್ಪಿಸಬೇಕು. ಲಕ್ಷ್ಮೀ ಅಂದರೆ ಯಾರು? ನ್ಯಾಯವಾದ ರೀತಿಯಲ್ಲಿ ನಾವು ಮಾಡಿದ ಸಂಪಾದನೆ ಸಂಪತ್ತು ಲಕ್ಷ್ಮಿ. ದೊಡ್ಡ ಸಂಪತ್ತು ಏನಂದರೆ ಇತ್ತು ಪುತ್ರ ಸಂಪತ್ತು. ನಮ್ಮ ಬಣ ಮಕ್ಕಳೇ ನಮ್ಮ ಬಣ ಲಕ್ಷ್ಮಿ ಇತ್ತು. ಆ ಪುತ್ರ ಸಂಪತ್ತು ನಾವೇನು ಮಾಡ್ತೇವೆ, ಲಕ್ಷ್ಮಿಯನ್ನು ಏನೋ ಆಟ ಪಾಠದಲ್ಲಿ ಏನೋ ಮಾರ್ಗದಲ್ಲಿ ಬಿಟ್ಟುಬಿಡ್ತೇವೆ. ಭಗವಂತನೇ ಒಪ್ಪಿಸ್ಬೇಕು. ಭಗವಂತನಿಗೆ ಒಪ್ಪಿಸೋದು ಅಂದರೆ ಈ ಥರ ಅವರಿಗೆ ಹಾಡು ಹೇಳಿಕೊಟ್ಟು ನಮ್ಮ ಧರ್ಮ ಮಾರ್ಗವನ್ನು ಹೇಳಿ ನಮ್ಮ ಕಲಾಚಾರವನ್ನು ತಿಳಿಸಿದರೆ ನಮ್ಮನೆ ಪುತ್ರ ಸಂಪತ್ತಿ ಎಂಬ ಈ ಮಕ್ಕಳನ್ನು ಲಕ್ಷ್ಮಿಯನ್ನು ನರಸಿಂಹದೇವರಿಗೆ ಮದುವೆ ಮಾಡಿಕೊಟ್ಟಂತೆ ಅಂತ ಹೇಳ್ತಾರೆ. ಇದೇ ದೊಡ್ಡ ವಿವಾಹ ಕಲಿಯುಗದಲ್ಲಿ ನಾವು ಎಲ್ಲರೂ ಮಾಡಬೇಕು. ಆದರೆ ನೀವು ಮಾಡಿದ್ದೀರಿ, ಇದು 7 ಕುಲವನ್ನು ಉದ್ಧಾರ ಮಾಡುತ್ತೆ. ಅಷ್ಟು ದೊಡ್ಡ ಪುಣ್ಯಕರವಾದದ್ದು ಮಕ್ಕಳನ್ನಿಂದ ಈ ದಾರಿಯಲ್ಲಿ ಧರ್ಮ ಮಾರ್ಗದಲ್ಲಿ ತಗೊಂಡು ಬರೋದು. ಅದು ಬಿಡ ದೊಡ್ಡ ಪುಣ್ಯ ಅಂದರೆ ನಮ್ಮ ಅಧ್ಯಾಪಕರು, ನಮ್ಮ ಅತ್ತೆ ಹೇಳಿದ್ರು, ಹಾಡು ಕಥೆಯನ್ನು ಹೇಳಿಕೊಡ್ತಾರಲ್ಲ ಆ ಉತ್ಸಾಹ ಯಾತಕ್ಕೆ ಅಂದರೆ ಗುರುಗಳಿಗೆ ಎಷ್ಟೊಂದು ಸ್ಥಾನ ಅಂತ ಹೇಳಿದರೆ ಒಂದು ಸಣ್ಣದಾಗಿ ಒಂದು ಶ್ಲೋಕ ಒಂದು ಹಾಡು ಹೇಳಿಕೊಟ್ರೆ ಅವರು ಯಾವತ್ತೆಲ್ಲ ಯಾವ ಸಮಯದಲ್ಲಿ ಆ ಹಾಡು ಹೇಳ್ತಾರೆಯೇ ಅವರಿಗೆ 1 ಪಟ್ಟು ಪುಣ್ಯ ಅಂದರೆ ಹೇಳಿಕೊಟ್ಟವರಿಗೆ 10 ಪಟ್ಟು ಪುಣ್ಯ ಅಂತ ನೋಡಿ. ಈತು ಶ್ರೀನಿಧಿ ಹೇಳ್ತಾರೆ, ಇವಳು ಹೇಳ್ತಾಳೆ, ಅವಳು ನಾಳೆ 10 ಅವಳೊಂದು ಮಕ್ಕಳು ಹೇಳಿಕೊಟ್ರೆ ನೀ ಯಾರಿಗೆ ಹೇಳಿಕೊಟ್ಟಿದ್ದೀಯೋ ಅವರು 1 ಬಾರಿ ಹೇಳಿದ್ರೆ ನಿಂಗೆ 10 ಪಟ್ಟು ಪುಣ್ಯ, ನಿಂಗೆ ಇವರಿಗೆ 100 ಪಟ್ಟು ಪುಣ್ಯ. ಇದೇನೆಂದರೆ ಈ ಒಂದು ಏನು ಹೇಳ್ತಾರಲ್ಲ ಈ ಬಿಸ್ನೆಸ್, ಏನು ಬಿಸ್ನೆಸ್ ಅದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ, ಅದು ರೆಫರ್ ಮಾಡಿದವರಿಗೆ ಹೆಚ್ಚು ಹೋಗ್ತಾ ಇದೆ. ಮಲ್ಟಿಪಲ್ ಲೈಫ್ ಅದು ಸಂಪಾದನೆ, ಅದು ಹಣ, ಇದು ಪುಣ್ಯದ ಸಂಪಾದನೆ. ಅದಕ್ಕೋಸ್ಕರವಾಗಿ ನೋಡಿ ನಮ್ಮ ಗುರು ಪರಂಪರೆ ಹೆಚ್ಚು ಶಿಷ್ಯರನ್ನ ಯಾತಕ್ಕೆ ಇಷ್ಟು ಮಠಗಳನ್ನ ಆಚಾರ್ಯರಿಗೆ ಅಮಲ ಬಂದವರು ಮಾಡಿದರು ಅಂದರೆ ಹೆಚ್ಚು ಜನಗಳಿಗೆ ಹೋಗಿ ಸೇರಬೇಕು. ಅವರು ಮಾಡಿದರೆ ಇಷ್ಟು ಪುಣ್ಯ ಯಾರಿಗೆ ಹೋಗುತ್ತೆ ಅಂದರೆ ವಾಯುದೇವರಿಗೆ ಕಡಸಿ ಇನ್ಫರೈಟ್ ಪುಣ್ಯವನ್ನು, ಅನಂತ ಪುಣ್ಯವನ್ನು ಭಗವಂತ ಯಾರಿಗೆ ಸೇರಿಸ್ತಾನಂದರೆ ಬ್ರಹ್ಮವಾಯುದೇವರಿಗೆ ಹೋಗಿ ಮುಟ್ಟಿಸ್ತಾನೆ ಅಂತ ರಾಯರು ತಮ್ಮ ಸರ್ವಸಮರ್ಪಣ ಕಥೆಯಲ್ಲಿ ಹೇಳಿಕೊಡ್ತಾರೆ. ಅಂಥ ವಿಶೇಷವಾದ ಪುಣ್ಯವನ್ನು ಅಧ್ಯಾಪಕರಾಗಿ ನೀವೆಲ್ಲ ನಾಳೆ ಹೋದ ಶಿಬಿರಾಳಿ ನಾ ಹೇಳಿದೆ, ಇಲ್ಲಿ 100 ಮಕ್ಕಳು ತಯಾರಾಗಬೇಕು. ಆ 100 ಮಕ್ಕಳು 1000 ಮಕ್ಕಳನ್ನ ತಯಾರು ಮಾಡಬೇಕು. ಅವರುಗಳ ಹಾಡು ಹರಿನಾಮ ಸಂಕೀರ್ತನೆ ಹೇಳುವಂಥ ಸಮಯದಲ್ಲೆಲ್ಲ ನಿಮ್ಮ ಗುರುಗಳಿಗೆ, ನಿಮ್ಮ ಪರಂಪರೆಯ ಗುರುಗಳಿಗೆಲ್ಲ ಹೆಚ್ಚು ಪುಣ್ಯ ಹೋಗಿ ಸೇರಬೇಕು ಅಂತ ನಿಮ್ಮೆಲ್ಲರ ಪ್ರಾರ್ಥನೆ ಮಾಡಿರ್ತಾನೆ. ಮನೆಯಲ್ಲಿ ನೀವು ಹರಿನಾಮ ಸಂಕೀರ್ತನೆ ಹೇಳಿದ್ರೆ ಅಪ್ಪನಿಗೆ ಏನು ಪ್ರೆಷರ್ ಇದೆಯೋ ಉದ್ಯೋಗದಲ್ಲಿ ಅದೆಲ್ಲ ಸರಿಯಾಗಿ ಬಿಡುತ್ತೆ. ತಾಯಿ ತಂದೆಯರಿಗೆ ಅವ್ವ ಅಜ್ಜಿ ತಾತನಿಗೆ ಏನೋ ವ್ಯಾಧಿಗಳಿದ್ದರೆ ಅದರಲ್ಲಿ ಪರಿಹಾರ ಆಗುತ್ತೆ. ಮನೆಯಲ್ಲಿ ಎಲ್ಲ ಒಳ್ಳೆ ಶಾಂತಿ ಆಗುತ್ತೆ. ನಿಮಗೆ ಓದು ನೋಡಿ, 1 ಬಾರಿ ಹೋದರೆ ಮೆಮರೈಸ್ ಮಾಡುವಂತಹ ಶಕ್ತಿ ಭಗವಂತನ ನೀಡ್ತಾನೆ. ಅಷ್ಟು ಎಲ್ಲ ರೀತಿಯಲ್ಲಿ ಕೂಡ ನಮಗೆ ವಿಶೇಷವಾದ ಅನುಗ್ರಹವನ್ನು ನೀಡುತ್ತೆ ಎಂಬುದರಲ್ಲಿ ಏನು ಸಂದೇಹವಿಲ್ಲ. ಇಂತಹ ಸಮಯದಲ್ಲಿ ನಾವು ಇಲ್ಲಿ ಪ್ರಾರಂಭ ಮಾಡಿರುವಂತಹ ಈ ಒಂದು
ಸಾಹಿತ್ಯ ಒಂದು ಶಿಬಿರ ಪ್ರತಿ ವಾರ ಕೂಡ ಭಾನುವಾರ ಮಾಡಿಕೊಳ್ಳಕ್ಕೆ ಸಿದ್ಧವಾಗಿದ್ದಾರೆ. ಎಲ್ಲರೂ ಕೂಡ ಅವ್ರ ಮನೆಯಲ್ಲಿರುವಂತಹ ಮಕ್ಕಳನ್ನು ಕಳಿಸಿಕೊಡಬೇಕು. ವಿವೇಕಾನಂದರು ಒಂದು ಮಾತು ಹೇಳಿದಂತೆ, ನಿಮ್ಮ ಮಕ್ಕಳು ಒಳ್ಳೆ ಜ್ಞಾನದಲ್ಲಿ, ಒಳ್ಳೆ ಧೈರ್ಯದಲ್ಲಿ, ಒಳ್ಳೆ ಪಕ್ವದಲ್ಲಿ ಇರಬೇಕು ಅಂದರೆ 10 ಮಕ್ಕಳನ್ನ ಕೊಡಿ, ಈ ಭಾರತ ದೇಶನ ಮಾರಿಸ್ತೇನೆ ಅಂತ ನಮ್ಮ ಅತ್ತೆಗಳು ಹೇಳ್ತಾರೆ. ನಿಮ್ಮ ಮನೆಯಿಂದ 10 ಮಕ್ಕಳನ್ನ ಕೊಡಿ, ಈ ಭಾರತ ದೇಶನ ಉದ್ಧಾರ ಮಾಡುವಂಥ ಮಕ್ಕಳನ್ನ ನಾವು ತಯಾರು ಮಾಡ್ತೇವೆ ಅಂತ ಆ ರೀತಿಯಲ್ಲಿ ನಾವು ಹೇಳ್ತೇವೆ. ನಿಮ್ಮ ಬಡ ಮಕ್ಕಳನ್ನ ಕೊಡಿಸಿಬಿಟ್ಟು ಅವರಿಗೆ ಜ್ಞಾನದಲ್ಲಿ, ಒಳ್ಳೆ ಸಾಮರ್ಥ್ಯದಲ್ಲಿ, ಧರ್ಮದಲ್ಲಿ ತೊಗೊಂಡು ಬರುವಂಥ ದೊಡ್ಡ ಸಾಮರ್ಥ್ಯ ಅವರಿಗೆ ಹರಿವಾಯು ಗುರುಗಳು ಅನುಗ್ರಹಿಸುತ್ತಾನೆ ಅಂತ ವಿಶೇಷವಾದ ಈ ಒಂದು ಪರ್ವಕಾಲದಲ್ಲಿ ನಾವು ಶುರು ಮಾಡಿರುವಂತಹ ಈ ಒಂದು ಕಾರ್ಯ ವಿಘ್ನ ಬಾರದೆ ನಡಿಬೇಕು ಅಂತ ಹೇಳಿ ಹರಿವಾಯು ಗುರುಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಗೆ ಈ ಒಂದು ಭಾಗ್ಯ ಕೊಟ್ಟಿರುವಂಥ ಆಚಾರ್ಯರು ಕೂಡ ನಮಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಧನ್ಯವಾದಗಳನ್ನ ಸೇರಿಸಿ 2 ಮಾತುಗಳನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆ ಮಾಡ್ತೇನೆ. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧಿಯಾತ್ಮನ ಧನಶ್ರಮೇ ಸ್ವಭಾವಂ ಕರೋಮಿ ಯತ್ಯ ಸಕಲಂ ಪರಸ್ಮೈ ನಾರಾಯಣಾಯ ಇದು ಸಮರ್ಪಯೇ. ಒಂದೇ ಮಾತಾಡಲಿಕ್ಕೆ ಬರೋದು. ಆಚಾರ್ಯಗೆ ನಾನು 1 ಗಂಟೆವರೆಗೂ ಮುಂಚೆ ಫೋನ್ ಮಾಡಿ ಹೇಳಿದೆ, ಈ ಪ್ರೋಗ್ರಾಮ್ ಇವತ್ತು ಮಾಡ್ತಾರಾ ಇಲ್ಲವಾ ಅಂತ ಸ್ವಲ್ಪ ಸಂದೇಹವಾಗಿತ್ತು. 3 ದಿನ ಕಳೆಗೆ ಫೋನ್ ಮಾಡಿದರೆ ಆಚಾರ್ಯ ಉಡುಪಿಯಲ್ಲಿದ್ದರು. ಆವಾಗಲೇ ಟ್ರೈನಲ್ಲಿ ಬಂದು ಇಳಿದಿದ್ದರು. ಅದು ಹೇಳಲಿಕ್ಕೆ ಕೂಡ ಸಂಕೋಚ. ಎಲ್ಲ VIP-ಗಳಿಗೆಲ್ಲ ಒಂದು 10 ದಿನ ಮುಂಚೆನೇ ಹೇಳಿ ಪ್ರೋಗ್ರಾಮ್ ಎಲ್ಲ ಫಿಕ್ಸ್ ಮಾಡ್ಕೋಬೇಕು. ಆದರೂ ಹೇಳಿದಾಗ ಇಲ್ಲ, ಚಿಕ್ಕ ಮಕ್ಕಳಿಗೆ ಅಂತ ನೀವು ಮಾಡಿದರೆ ನಾನು ಯಾವುದೇ ಪರಿಸ್ಥಿತಿ ಇದ್ದರೂ ಬರ್ತೀನಿ ಅಂತ ಹೇಳಿ ಭಾಳ ಸೌಕರ್ಯದಿಂದ ಟ್ರೈನಲ್ಲಿ ಬಂದು ಅವ್ರ ಬಗ್ಗೆ ಇಟ್ಟು ಸ್ನಾನ ಮಾಡಿ ನೋಡಿ ಬಂದಿದ್ದೆ. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಿಲ್ಲ. ಇವಾಗಲೇ ಹೇಳಿದ್ದೀವಿ ನಮ್ಮ ನರ್ಮಶಾಸ್ತ್ರದ ಬಗ್ಗೆ. ನಾನು ಜೆ ವೆಂಕಟರಮಣ ಗಣಪಾಟಿಯಿಂದ ಅವರು ದೊಡ್ಡ ತಾರ್ಕಿಕರು, ದೊಡ್ಡ ಮೀಮಾಂಸಕರು. ಅವ್ರ ಮನೆ ನಾನು ಕಟ್ಟಿ ಕೊಡ್ತಾಗಿದ್ದೆ. ಅವರ ಹತ್ರ ಭಾವವಾದ ಪುಸ್ತಕ ಭಾಳ ದೊಡ್ಡ ವಿದ್ವಾಂಸರು. ಅವ್ರ ಹತ್ರ ರಘುತ್ತಮ ತೀರ್ಥರು ರಚನೆ ಮಾಡಿದ ಭಾವವಾದ ಪುಸ್ತಕ ಕೊಟ್ಟೆ. இங்கே ஆரம்பம். நான் தினமும் இங்கே வரேன், எனக்கு ஏதாவது ஒரு 2 எழுத்து சொல்லுவேன். அவரும் ಅದ್ವೈತ ವಿಶಿಷ್ಟಾದ್ವೈತ ಎಲ್ಲ ಹೀಗೆ ನೋಡಿಬಿಟ್ಟು ಹೀಗೆ ಕುರ್ಚಿ ಇಟ್ಟು ಪಾಠ ಹೇಳ್ತಾರೆ. ಅಷ್ಟು ದೊಡ್ಡ ವಿದ್ವಾಂಸರು. நான் தினமும் வரேன், எனக்கு ஏதாவது ஒரு ஸ்லோகம் ஏதாவது சொல்லிக் கொடுக்கணும். ಸರಿ ನಾನು பார்க்குறேன் ಅಂತ ಹೇಳಿ ಮೊದಲನೇ ದಿನ ನೋಡಿದರು. ನನಗೆ ಅರ್ಜೆಂಟ್ ಕೆಲಸ ಇತ್ತು, ಹೋಗ್ಬಿಟ್ಟೆ. ಮತ್ತು 2ನೇ ದಿನ ಬಂದರೆ ಒಂದು ಶ್ರುತಿ ನಹಿ ಚರಾಚರಸ ಸರ್ವಸ್ಯಾತೃತ್ವಮತಿ ಹೇ ಸೃಷ್ಟಾಪಾದ ತದೇವಾತ ನಿಖಲಸ್ಸೇಗಿ ಇವತ್ತು ವಾಸುದೇವ ಪ್ರಪುಂಸ ಇದ್ರೇಂದ್ರಸ್ಯಾವ ರವಿ ಇತಿ ಸ್ಕಾಂದ ಪುರಾಣದಿಂದ ತಗೊಂಡಿದ್ದಾರೆ. ಅವರ ಪುರಾಣ ಏಕಪುರಸ್ತಾದ ಬಭೂಯತೋ ಬಭೂ ಮೂಲಸ್ಯ ಗೋಪ್ತ ಹೊಕ್ಕೆ ಗುಣ ಸಾಂಪ್ರಾಯಿಸನೋರು ಹರಿಕೃತಮೆ ಆಯುಷ್ಯತ್ತು ದೇವೈತಿ ಚ ಶ್ರುತಿ. ಇನ್ನು ಮೊದಲ ಪಡಿ ಹೇಳಿಸಿಕೊಟ್ಟು ಅವರಿಗೆ ಆಲ್ಮೋಸ್ಟ್ ಕಣ್ಣಿಂದ ನೀರು. ನೀವು ಮಾತಾಡೋ ரொம்ப பாவிஷ்டர், ரொம்ப பாவிங்கடா. என்ன ಅಂತ ಕೇಳಿದರೆ இவருக்கு என்னடா வேண்டியிருக்கு. ஒவ்வொரு எழுத்து எடுக்கிறதுக்கும் 10 வருஷம் கஷ்டப்படுவாங்க. அவர் எங்கேயோ காட்டில் உட்காந்து இன்னைக்கு நீ இந்த ஒரு 2 எழுத்து படிக்கணும்னு அவர் அந்த 400 வருஷத்துக்கு முன்னாடி எதுக்கடா படித்தார். நீ இது படிக்கிறதுக்கு 10 நிமிஷம் ஆகும். அவருக்கு 10 ஜன்மத்தினுடைய சாராம்சத்தை அதில் எழுதி கொடுத்துருக்காங்க. யாருமே இது படிக்கிறது இல்லை. அத்வைத கிரந்தெல்லாம் படிச்சுட்டு புரிஞ்சுக்கிறது கூட ரொம்ப 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 சுத்தே போயிடுவாங்க. ஆனால் இது வந்து ஒரு 10 நிமிஷத்தில் ஒரு ஸ்ருதி கற்றுக் கொடுத்துங்க. இது பார்த்துட்டு விட்டு சர்வத்தம் எனக்கே சந்தேகம் வர அளவுக்கு ஒரே ஸ்லோகத்திலே வந்துருக்குது. ಯಾವ ಗಣಪತಿ, ಯಾವ ಅಯ್ಯಪ್ಪ, ಯಾವ ದುರ್ಗರು ಸರ್ವೋತ್ತಮತ್ವ ಇಲ್ಲ. ವಿಷ್ಣುನೇ ಬೇರೆ ಯಾರಿಗೂ ಪೂಜೆ ಮಾಡಿದ್ರು ವಿಷ್ಣುವಿಗೆ ಹೋಗಿ ಸೇರುತ್ತದೆ. ಬೇರೆ ಯಾವ ದೇವತೆಗಳಿಗೂ ಪೂಜೆ ಮಾಡಬೇಡ್ರಿ. ಸರ್ವಸ್ಯಾಕೃತ ಬಂದಿದೆ ಹೇಳೋದು ಒಂದು ದೊಡ್ಡವರು ಇಟ್ಕೊಂಡು ಸ್ಕಂದ ಪುರಾಣದಲ್ಲಿ ಇರುವ ವಿಷಯವನ್ನು ಅವರೇ ಖಂಡನೆ ಮಾಡಿ ಕೊಟ್ಟು ಹೇಳಿದ್ದಾರೆ. ಇದು ನೀನು ಏನು ಮಾಡಬೇಕಾಗಿಲ್ಲ, 2 ಶ್ಲೋಕ ತಿಳಿದು ಆ 2 ಶ್ಲೋಕವನ್ನು ಆಚರಣೆ ಮಾಡು. ಅವರ ಮನೆ ಪಕ್ಕದಲ್ಲಿ ನಿರ್ಮಲ ಅಂತ ಒಂದು ಹೆಂಗಸು ಒಳ್ಳೆ ಹಾಡು ಹೇಳೋದು. ಅವರನ್ನು ಕರೆದು ಇದಕ್ಕೆ ತಕ್ಕ ಒಂದು ದೇವರು ನಾವು ಹೇಳೋದು. ನಮ್ಮವರು ದೇವರು ಹೇಳೋದು என்னவாறு மகானுபாவரா. பொண்ணுங்களுக்கெல்லாம் இதையே கன்னடத்தில் கற்றுக் கொடுத்துருக்காங்க. பசங்களுக்கெல்லாம் வந்து அரிச்சுவடி மாதிரி கிரந்தத்தை எழுதி கொடுத்துருக்காங்க. இதில் 2 ஸ்லோகம் கூட கற்றுக்க முடியாத நீங்கள் டைம் வேஸ்ட் பண்ணுறீங்களா சொல்லி
ಆಲ್ಮೋಸ್ಟ್ 10 ಬಿಟ್ಟರು ಜೆ ವೆಂಕಟರಮಣ ಗಣಪತಿ. ಅದಕ್ಕೆ ಈ ಸಣ್ಣ ಹುಡುಗರೆಲ್ಲ ಇನ್ನು ಮುಂದಿನ ಕ್ಲಾಸಲ್ಲಿ ಬೇರೆ ನಮ್ಮ ಗಂಡು ಹುಡುಗರಿಗೂ ಸೇರಿಸಿ ಶಾಸ್ತ್ರ ಪಾಠ ಮಣಿಮಂಜರಿ ಮಧ್ವಿಜಯ ತೀರ್ಥ ಪ್ರಬಂಧೆಲ್ಲ ಶುರು ಮಾಡಬೇಕು. ಅದಕ್ಕೂ ಎಲ್ಲ ಹುಡುಗರು ಕಳಿಸ್ತೀವಿ. ವಾರಕ್ಕೆ ಒಂದು ದಿನ ವಾಟ್ಸಪ್ ಕ್ಲಾಸ್. ಹೀಗೆ ಅವರೊಂದು 4-5 ವರ್ಷ ಪರಿಚಯ ಮಾಡಿಕೊಂಡ್ರೆ ನಮ್ಮ ಗ್ರಂಥ ನಮ್ಮ ಸಿದ್ಧಾಂತವನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳೋ 1% ಅರ್ಥ ಮಾಡಿಕೊಂಡ್ರೆ ಸಾಕು. ಬೇರೆ ದೇವತೆಗಳಿಗೆ ಹೋಗೋದಿಲ್ಲ, ಬೇರೆ ಕ್ಯಾಸ್ಟಿಗೆ ಹೋಗೋದಿಲ್ಲ, ಬೇರೆ ಸಂಪ್ರದಾಯವನ್ನು ಅನುಸರಣೆ ಮಾಡಲಾಗ ಈ ಮಾಧ್ವ ಜನ್ಮವನ್ನು ಪರಿಪೂರ್ಣವಾಗಿ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ಅವರೆಲ್ಲ ಮಾಡೋದು 1 ಗಂಟೆ ಹೊತ್ತು 1 ವಾರಕ್ಕೆ ಟು ಬಿಗಿನ್ ವಿತ್. ಅದು ಮಾಡಿದರೆ ಅವರಿಗೆ ಜ್ಞಾನ, ವೈರಾಗ್ಯ, ಭಕ್ತಿ ಎಲ್ಲ ಐಶ್ವರ್ಯವನ್ನು ಕೊಡ್ತಾರೆ ಅಂತ ಹೇಳಿ ತಿಳಿಸುತ್ತಾ ಮುಂದಿನ ವಾರದಿಂದ ಗಂಡು ಹುಡುಗರನ್ನು ಕಳಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಪಾ ಎಲ್ಲರಿಗೆ. ಒಳ್ಳೆದಾಗಿ ಸರಿ.